ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಭಾನುವಾರದ ಬೆಳಗಿನ ಶುಭ ವಂದನೆಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಫೇಸ್ಬುಕ್ ಲೈವ್ನ ಆರಾಧನೆಗೆ ಸ್ವಾಗತ ಮಾಡುತ್ತೇನೆ. ನೀವೆಲ್ಲರೂ ದೇವರು ಕೊಟ್ಟಂತಹ ಆರೋಗ್ಯ ಮತ್ತು ಆತನ ನಡೆಸುವಿಕೆ ಮೂಲಕ ಈ ದಿವಸದಲ್ಲಿ ನಾವಿರುವಂತಹ ಸ್ಥಳದಲ್ಲಿ ಮನೆಗಳಲ್ಲಿ ದೇವರನ್ನು ಆರಾಧಿಸುವ ಹಾಗೆ ನಮ್ಮ ಶಿರಗಳನ್ನು ಭಾಗಿಸಿ ದೇವರ ಪ್ರಸನ್ನತೆ ಮತ್ತು ಆತನ ಸಹಾಯಕ್ಕಾಗಿ ಆತನ ಜ್ಞಾನಕ್ಕಾಗಿ ದೇವರನ್ನು ಪ್ರಾರ್ಥನೆ ಮಾಡೋಣ. ಶಿಷ್ಯತ್ವದ ಮೂಲಕ ನಮಗೆ ಹೊಸ ಸಂಬಂಧವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಯೇಸು ಕ್ರಿಸ್ತನ ಮೂಲಕ ನೀನು ನಮಗೆ ನಿನ್ನ ರಕ್ಷಣೆಯನ್ನು, ನಿನ್ನ ವಿಶೇಷವಾದಂತಹ ಆಶೀರ್ವಾದವನ್ನು, ಶಿಷ್ಯತ್ವದ ಬದುಕನ್ನು ಅನುಗ್ರಹಿಸಿಕೊಟ್ಟಿದೆ. ಕರ್ತನೇ, ಭಾನುವಾರದ ಬೆಳಗಿನ ಸಂದರ್ಭದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳುವಂತ ಕೃಪೆ ಕೊಟ್ಟಿದ್ದಿ. ಕರ್ತನೆ, ನಾವು ಸಿದ್ಧವಾಗಿ ಈ ಆರಾಧನೆಗೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೇವೆ. ನಮ್ಮ ಸಿದ್ಧತೆ ಮತ್ತು ನಮ್ಮ ಬದ್ಧತೆಯಲ್ಲಿ ನಮ್ಮ ಸಂಗಡ ಇಡು. ನಮ್ಮ ಆರಾಧನೆಯನ್ನು ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ದೇವರನ್ನು ಸ್ತುತಿಸುವ ಹಾಗೆ ಹಾಡುವ ಪ್ರಾರಂಭದ ಸಂಗೀತದಿಂದ 179ನೇ ಸಂಗೀತವನ್ನು ಹಾಡೋಣ. 179ನೇ ಸಂಗೀತವನ್ನು ಹಾಡೋಣ. 179ನೆಯ ಸಂಗೀತದಿಂದ ಹಾಡೋಣ. ಕೇಳಮ್ಮ ಗುರು ಯೇಸುವು ಒಬ್ಬೊಬ್ಬ ಭಕ್ತನನ್ನು, ನಿನ್ನನ್ನು ಅಲ್ಲಗಳೆದು ನೇತಾಡು ಕ್ರೂಚಿಯನ್ನು. 179ನೇ ಸಂಗೀತವನ್ನು ಹಾಡೋಣ. Yeah.
ನಾವು ದೇವರನ್ನು ಆರಾಧಿಸುವ ಹಾಗೆ ಆರಾಧನಾ ಕ್ರಮ ಪುಸ್ತಕದಿಂದ ಪುಟ 124ನೇ ಪುಟದಲ್ಲಿರುವಂತಹ ತ್ರಯೇಕ ದೇವರನ್ನು ಆರಾಧಿಸೋಣ. ಪುಟ 124ನೇ ಪುಟ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲದ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನೋ. ಕರ್ತನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವು, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರವನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ನಾವು ಸ್ವಲ್ಪ ಕ್ಷಣ ಆತನ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಬಿಡುಗಡೆಗೂ ಶಿಷ್ಯತ್ವಕ್ಕೂ ನಡೆಸಿದ್ದಾನೆ. ನಾವು ಆತನ ಶಿಷ್ಯರಾಗಿ ನಮ್ಮ ಜೀವನದಲ್ಲಿ ಸಾಕ್ಷಿಯನ್ನು ಕೊಡದಿದ್ದರೆ, ನಮ್ಮ ಬದುಕು ಮತ್ತು ನಮ್ಮ ಜೀವನಗಳಲ್ಲಿ ಸಾಕ್ಷಿ ಕೊಡದಿದ್ದರೆ, ನಮ್ಮ ಕಾರ್ಯಗಳಲ್ಲಿ ಕ್ರಿಸ್ತನ ಶಿಷ್ಯತ್ವದ ಜೀವನವನ್ನು ನಡೆಸದಿದ್ದರೆ ದೇವರಲ್ಲಿ ಕ್ಷಮೆಯಾಚಿಸೋಣ. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ಬಿಡುಗಡೆಯನ್ನ ಮಾಡಿಕೊಡುವಂತವರಾಗಿದ್ದಾರೆ. ನಾವು ಸಂಗೀತದಿಂದ ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ, ಆತನಲ್ಲಿ ಕ್ಷಮೆ ಉಂಟು ಎನ್ನುವ ಸಂಗೀತವನ್ನು ಹಾಡೋಣ. ನಮ್ಮ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡೋಣ. ಪುಟ 127ನೇ ಪುಟದಲ್ಲಿರುವಂತಹ ಪಾಪದರಿಕೆ ಪ್ರಾರ್ಥನೆ. ನಾವು ಬಹಳ ತಪ್ಪು ಮಾಡಿ ಮನೋವಾಕ್ಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲಾ ಕೆಡುಕಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪದ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು ಸಹಾಯಕನಾಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವು ಸಂಗೀತದಿಂದ ಆದಿಕರ್ತ ಕ್ರಿಸ್ತನೇ ಸೀಳಪಟ್ಟ ಬಂಡೆ ಎನ್ನುವ ಸಂಗೀತವನ್ನು ಹಾಡೋಣ. Kristane,
ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಇಗೋ ಕರ್ತನೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೇ, ನಮಗೆ ಕೊಟ್ಟಂತಹ ಈ ವಾರದ ಮೊದಲನೇ ದಿವಸಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ವಾರವೆಲ್ಲ ನೀನು ನಮ್ಮನ್ನು ಕಾಪಾಡಿ ನಮಗೆ ಕೊಟ್ಟಂತಹ ಆರೋಗ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೇ, ನಮ್ಮೆಲ್ಲರನ್ನ ಸುಕ್ಷೇಮದಿಂದ ತುಂಬಿಸಿ ನಮ್ಮ ಕುಟುಂಬ, ಮಕ್ಕಳನ್ನು, ಹಿರಿಯರನ್ನು ಆಶೀರ್ವದಿಸಿ ಸ್ವಾಮಿ, ಈ ಬೆಳಗಿನ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಾರ್ಥಿಸಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂಥ ಅವಕಾಶ ಕೊಟ್ಟಿದೆ. ಕರ್ತನೆ, ನೀನು ಯಾವಾಗಲೂ ನಮ್ಮ ಸಂಗಡ ಸದಾಕಾಲ ಇರುವಂಥ ದೇವರು, ನಮಗೆ ಎಲ್ಲ ಸಹಾಯವನ್ನು ಒದಗಿಸಿಕೊಡುವಂಥ ಕರ್ತನೂ ಆಗಿದ್ದಿ. ಕರ್ತನೆ, ನಾವು ಕಷ್ಟದಲ್ಲಿರುವಾಗ ನಮ್ಮನ್ನು ಬಿಡಿಸುವಾತನು ನೀನು. ನಾವು ಬಂಟಿಗರಾಗಿರುವಾಗ ನಮಗೆ ಸ್ನೇಹಿತನಾಗಿ ಸಹಾಯ ಕೊಡುವಾತನು ನೀನು. ಅನಾರೋಗ್ಯದಲ್ಲಿರುವಾಗ ನಮಗೆ ಆರೋಗ್ಯವನ್ನು ದಯಪಾಲಿಸಿಕೊಡುವಾತನು. ಅಧೈರ್ಯದಲ್ಲಿರುವಾಗ ನಮಗೆ ಧೈರ್ಯವನ್ನು ತುಂಬುವಂಥ ರಕ್ಷಕನೂ ಆಗಿದ್ದಿ. ಕರ್ತನೆ, ನಮ್ಮ ಸಭೆಗಾಗಿ, ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಂದು ಕುಟುಂಬಗಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ಇದನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬರ ಕುಟುಂಬಗಳ ಮೇಲೆ ನಿನ್ನ ದೈವಿಕ ಆಶೀರ್ವಾದವನ್ನು ಸುರಿಸು. ಕರ್ತನೆ, ನಿನ್ನ ಆಲಯದಲ್ಲಿ ನಾವು ಆರಾಧನೆ ಮಾಡಲು ಸಾಧ್ಯವಾಗದಿದ್ದರೂ ನಾವಿರುವಂತಹ ಸ್ಥಳದಲ್ಲಿಯೇ ಆರಾಧನಾ ಮಂದಿರವನ್ನಾಗಿ ಮಾಡಿಕೊಂಡು ನಿನ್ನನ್ನು ಸ್ತುತಿಸುವಂತ, ನಿನಗೆ ಸ್ತೋತ್ರ ಸಲ್ಲಿಸುವಂತ ಅವಕಾಶವನ್ನು ಕೊಟ್ಟಿದೆ. ಸ್ವಾಮಿ, ನಮ್ಮೆಲ್ಲರನ್ನ ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ. ನೀನೇ ಪರಾಮರಿಸು, ಮುನ್ನಡೆಸು. ಕರ್ತನೆ, ಈ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಸಹಾಯ, ನಿನ್ನ ನಡೆಸುವಿಕೆ, ಯಾವುದೇ ಅಡ್ಡಿ, ಆತಂಕ, ತೊಂದರೆಗಳು ಬಾರದ ಹಾಗೆ ನೀನೇ ನಮ್ಮನ್ನ ಈ ಆರಾಧನೆಯಲ್ಲಿ ಮುನ್ನಡೆಸುವುದಾಗಿ ನಮ್ಮ ರಕ್ಷಕನು ಒಡೆಯನೂ ಆದಂಥ ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಈ ದಿವಸಕ್ಕೆ ನೇಮಕವಾದಂತಹ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. ಮೊದಲನೇದಾಗಿ ಹಳೆ ಒಡಂಬಡಿಕೆಯ ಪಾರಾಯಣದಿಂದ ಅರಸುಗಳ ದ್ವಿತೀಯ ಭಾಗ 2ನೇ ಅಧ್ಯಾಯ 1ನೇ ವಚನದಿಂದ 15ನೇ ವಚನದ ತನಕ ಇರುವಂತಹ ಮಾತುಗಳನ್ನು ಆಲಿಸೋಣ. ಎರಡನೇ ಅರಸುಗಳು 2ನೇ ಅಧ್ಯಾಯ 1ರಿಂದ 15 ವಚನಗಳು. ಎಲಿಯನು ಸ್ವರ್ಗಾರೋಹಣನಾದದ್ದು ಅವನ ಉತ್ತರಾಧಿಕಾರಿಯಾದ ಎಲೀಷನ ಮೊದಲನೆಯ ಮಹತ್ ಕಾರ್ಯಗಳು. ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲೀಷನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ತರುವಾಯ ಅವರಿಬ್ಬರೂ ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಈವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರಿ ಅಂದನು. ಎಲೀಷನು ಎಲೀಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಯೆರಿಕೋವಿಗೆ ಹೋದನು. ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು, ಯೆಹೋವನು ಈವತ್ತು ನಿನ್ನ ಯಜಮಾನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರ್ರಿ ಎಂದು ಉತ್ತರ ಕೊಟ್ಟನು. ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೊರ್ದನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆಗ ಅವನು, ಯೆಹೋವನಾಣೆ,
ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದ್ದರಿಂದ ಇಬ್ಬರು ಹೊರಟು ಯೋರ್ದನ್ ಹೊಳೆಯ ದಡಕ್ಕೆ ಬಂದರು. ಪ್ರವಾದಿ ಮಂಡಳಿಯವರು ಅಲ್ಲಿ 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಅನಂತರ ಎಲೀಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು. ಇಬ್ಬರೂ ಒಣನೆಲದ ಮೇಲೆ ದಾಟಿ ಹೋದರು. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲೀಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಗ ಎಲೀಯನು ಅವನಿಗೆ, ನೀನು ದುರ್ಬಲವಾದದ್ದನ್ನು ಕೇಳಿಕೊಂಡೆ. ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲೀಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲೀಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ಅನಂತರ ಅವನು ಮೇಲನಿಂದ ಬಂದ ಎಲೀಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದನ್ ನದಿ ತೀರಕ್ಕೆ ಬಂದು, ಎಲೀಯನ ದೇವರಾದ ಯೆಹೋವನೆಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಅವನು ದಾಟಿ ಹೋದನು. ದೂರದಲ್ಲಿ ನಿಂತಿದ್ದ ಯೆರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು, ಎಲೀಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಎಂಬುದೇ. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಪತ್ರಿಕಾ ಭಾಗದಿಂದ ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮೊದಲ 15 ವಚನಗಳು. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮೊದಲ 15 ವಚನಗಳು. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮೊದಲ 15 ವಚನಗಳು. ನೀನಾದರೂ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು. ಹೇಗೆಂದರೆ ವೃದ್ಧರು, ಮದ್ಯಾಸಕ್ತಿ ಇಲ್ಲದವರು, ಗೌರವವುಳ್ಳವರು, ಜಿತೇಂದ್ರಿಯರು, ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳಲ್ಲಿ ಸ್ವಸ್ಥರು ಆಗಿರಬೇಕೆಂದು ಬೋಧಿಸು. ಹಾಗೆ ವೃದ್ಧ ಸ್ತ್ರೀಯರು, ಚಾಡಿ ಹೇಳುವವರು, ಮದ್ಯಕ್ಕೆ ಗುಲಾಮರು ಆಗಿರದೆ ದೇವ ಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು, ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲಿಯೇ ಕೆಲಸ ಮಾಡುವವರು, ಸುಶೀಲಿಯರು, ನಿಮ್ಮ ಗಂಡಂದಿರಿಗೆ ಅಧೀನರೂ ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. ಹಾಗೆಯೇ ಎಲ್ಲ ವಿಷಯಗಳಲ್ಲಿಯೂ ಜಿತೇಂದ್ರಿಯರಾಗಿರಬೇಕೆಂದು ನೀನು ಯವನಸ್ಥರನ್ನು ಎಚ್ಚರಿಸು. ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥತ್ವವು, ಗೌರವವು, ಅಪೇಕ್ಷೆಗೆ, ಆಕ್ಷೇಪಣೆಗೆ ಆಸ್ಪದವಿಲ್ಲದಂತಹ ಸ್ವಸ್ಥ ಬುದ್ಧಿಯೂ ಇರಬೇಕು. ಆಗ ನಮ್ಮನ್ನು ಎದುರಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನು ಹೇಳುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೊಳ್ಳುವರು. ದಾಸರು ಎಲ್ಲದರಲ್ಲಿಯೂ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ, ಎದುರು ಮಾತನಾಡದೆ, ಯಾವುದನ್ನು ಕದ್ದಿಟ್ಟುಕೊಳ್ಳದೆ ಪೂರಾ ನಂಬಿಗಸ್ತರಾಗಿರಲೆಂದು ಹೆಸರು ಹೊಂದಿ ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲ ವಿಷಯಗಳಲ್ಲಿ ಅಲಂಕಾರವಾಗಿರಬೇಕೆಂದು ಬೋಧಿಸು. ಯಾಕಂದರೆ ಎಲ್ಲ ಮನುಷ್ಯರಿಗೆ
ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತವರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ, ಎಚ್ಚರಿಸುತ್ತಾ, ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರೂ ನಿನ್ನನ್ನು ತಿರಸ್ಕರಿಸಿದ ಹಾಗೆ ನೋಡಿಕೋ. ದೇವರೇ, ನಿನಗೆ ಸ್ತೋತ್ರವಾಗಲಿ. ನಾವು ಸುವಾರ್ಥ ವೇದ ಭಾಗವನ್ನು ಕೇಳಿಸಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನದಿಂದ 30ನೇ ವಚನದ ಭಾಗ. ದ ಗಾಸ್ಪಲ್ ಅಕಾರ್ಡಿಂಗ್ ಟು St. John chapter 3, verse begin from 22 to 30. The Gospel according to St. John chapter 3, verses 22 to 30. After these things, Jesus and his disciples came into the land of Judea, and there he remained with them and baptized. Now John was also baptizing in Aenon and Siloam, because there was much water there. They came and were baptized. For John had not yet been thrown into prison. Then there arose between some of John's disciples and the Jews about persecution. And they came to John and said to him, Rabbi, he who was with you beyond the Jordan, to whom you have testified, behold, he is baptizing, and all are coming to him. Jesus answered, and John answered and said, a man can receive nothing unless it be given to him from heaven. You yourself bear me witness that I said, I am not the Christ, but I have been sent before him. He who has the bride in the bridegroom, but the friend of the bridegroom who stands in hearing rejoices greatly because of the bridegroom's voice. Therefore, this joy of mine is fulfilled. He must increase, but I must decrease. Here is the Bible in Telugu. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ನಾವು ಗಾನಮಾನ ಸ್ತುತಿ ಸ್ತೋತ್ರ ಎನ್ನುವಂಥ ಡೊಕ್ಸಾಲಜಿಯನ್ನು ಮಾಡೋಣ. ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ನಾವು ಪ್ರತಿ ಭಾನುವಾರ ಹಾಡುವ ಸಂಗೀತ 215ನೇ ಸಂಗೀತದ ಒಂದು ಚರಣವನ್ನು ಹಾಡೋಣ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ
ಮಾತನಾಡು. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ನೀನು ನಮ್ಮ ಮಹಾಗುರು. ನಮ್ಮನ್ನು ಶಿಷ್ಯತ್ವಕ್ಕೆ ಕರೆದು ಅದರ ಮೂಲಕ ನಾವು ಸಾಕ್ಷಿಯ ಶಿಷ್ಯತ್ವವನ್ನ ಕೊಡುವ ಹಾಗೆ ನಮ್ಮನ್ನ ಪ್ರೀತಿಪೂರ್ವಕವಾಗಿ ನಿನ್ನ ಶಿಷ್ಯತ್ವದ ಬಳಗದಲ್ಲಿ ಸೇರಿಸಿಕೊಂಡಿದೆ. ನೀನೇ ನಮಗೆ ಶ್ರೇಷ್ಠ ಗುರು. ನಾವು ನಿನ್ನ ಶಿಷ್ಯರ ಪಂಕ್ತಿಯಲ್ಲಿ ಸೇರಿ ಶಿಷ್ಯತ್ವದ ಹಾದಿಯಲ್ಲಿ ಉತ್ತಮ, ನಂಬಿಗಸ್ತ, ಯಥಾರ್ಥ ಸಾಕ್ಷಿಯ ಶಿಷ್ಯತ್ವವನ್ನು ಕೊಡುವ ಹಾಗೆ ನಮ್ಮನ್ನು ಸಿದ್ಧಗೊಳಿಸು. ಕರ್ತನ, ನಿನ್ನ ಸಭೆಯ ಮಕ್ಕಳು ನಿನ್ನ ವಾಕ್ಯವನ್ನ ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿರುವಾಗ ಸ್ವಾಮಿ ಅವರ ಸಂಗಡ ಮಾತನಾಡು. ನಾವು ಹೇಳುವಂತ ಮಾತುಗಳು, ನಾವು ಧ್ಯಾನಿಸುವಂತ ಮಾತುಗಳು ಅವರ ಕುಟುಂಬಗಳನ್ನು ಮುಟ್ಟಲಿ, ಅವರ ಮನಸ್ಸುಗಳನ್ನು ಮುಟ್ಟಲಿ, ಅವರ ಜೀವಿತಗಳನ್ನು ಬದಲಾಯಿಸಲಿ, ಬದಲಾವಣೆಗೆ ನಡೆಸಲಿ ಎಂಬುದಾಗಿ ನಮ್ಮ ಇಡೀ ವಾಕ್ಯದ ಅಧ್ಯಯನವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಕರ್ತನಲ್ಲಿ ಪ್ರೀತಿಯ ಸ್ನೇಹಿತರೆ, ಸಭೆಯವರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಭಾನುವಾರದ ಆರಾಧನೆಗೆ ದೇವರ ವಾಕ್ಯವನ್ನ ಬೋಧಿಸುವಂತಹ ಅವಕಾಶವನ್ನ ಕೊಟ್ಟಂತಹ ತಂದೆಯಾದಂಥ ದೇವರಿಗೆ ನಾನು ಸ್ತೋತ್ರವನ್ನ ಹೇಳ್ತೇನೆ. ದೇವರು ಕೊಟ್ಟಂತಹ ಈ ಸುಂದರವಾದಂತಹ ಸಮಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ದೇವರು ನಮಗೆ ನಂಬಿಗಸ್ತನಾಗಿ ಪ್ರತಿ ಸಾರಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ಆತನ ನಡೆಸುವಿಕೆ, ಆತನ ಆರೋಗ್ಯ, ನಮ್ಮ ಕುಟುಂಬ, ನಮ್ಮ ಸಭೆ, ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತ ಇಲ್ಲಿರುವಂತ ಎಲ್ಲರನ್ನ ದೇವರು ನಡೆಸಿಕೊಂಡು ಬಂದಿದ್ದಾರೆ. ದೇವರಿಗೆ ಸ್ತೋತ್ರವನ್ನ ಹೇಳೋಣ. ಪ್ರಿಯ ಸ್ನೇಹಿತರೆ, ಪ್ರತಿ ಭಾನುವಾರ ನಾವು ಬೇರೆ ಬೇರೆ ವಿಷಯದ ಕುರಿತಾಗಿ ದೇವರ ವಾಕ್ಯವನ್ನ ಧ್ಯಾನಿಸಿಕೊಂಡು ಬರುತ್ತಾ ಇದ್ದೇವೆ. ಈ ದಿವಸದ ಮುಖ್ಯ ಪ್ರಸ್ತಾಪ, ಮುಖ್ಯ ವಿಷಯ ಡಿಸೈಪಲ್ಶಿಪ್ ಆಸ್ ವಿಟ್ನೆಸ್, ಶಿಷ್ಯತ್ವದ ಸಾಕ್ಷಿ ಅಥವಾ ಸಾಕ್ಷಿಯ ಶಿಷ್ಯತ್ವ. ಡಿಸೈಪಲ್ಶಿಪ್ ಆಸ್ ವಿಟ್ನೆಸ್. ಪ್ರಿಯ ಸ್ನೇಹಿತರೆ, ಡಿಸೈಪಲ್ಶಿಪ್ ಎನ್ನುವಂತಹ ಈ ಒಂದು ವಿಶೇಷವಾದಂತಹ ಪದ ಬಹಳ ಪ್ರಾಮುಖ್ಯವಾದಂತಹ ಒಂದು ಪದ. ಅದರೊಟ್ಟಿಗೆ ವಿಟ್ನೆಸ್, ಒಂದು ಕಡೆ ಡಿಸೈಪಲ್ಶಿಪ್, ಮತ್ತೊಂದು ಕಡೆ ವಿಟ್ನೆಸ್. ಈ ಎರಡು ಬಹಳ ಪ್ರಬಲವಾದಂತಹ ಒಂದು ಪದಗಳು. ಇಟ್ ಇಸ್ ವೆರಿ ವೆರಿ ಪವರ್ಫುಲ್ ವರ್ಡ್ಸ್. ದೇವರ ವಾಕ್ಯವನ್ನು ನಾವು ನೋಡುವಾಗ ಈ ಎರಡು ಪದಗಳು ಸಹ ಬಹಳ ಪವರ್ಫುಲ್ ಆದಂತಹ ಮಾತುಗಳು. ಯೇಸು ಸ್ವಾಮಿ
ತನ್ನ ಕೊನೆಯಲ್ಲಿ ಹೇಳ್ತಾರೆ, ನೀವು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಸ್ನಾನದೀಕ್ಷೆ ಮಾಡಿಸಿರಿ, ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿ ಮಾತನ್ನು ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳನ್ನು ಹೇಳುವಾಗ ನೀವು ಲೋಕದ ಕಟ್ಟಕಡೆಗೆ ಹೋಗಿ ಸಾಕ್ಷಿಗಳಾಗಿರಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಒಂದು ಕಡೆ ಶಿಷ್ಯತ್ವ, ಮತ್ತೊಂದು ಕಡೆ ಸಾಕ್ಷಿ, ಡಿಸೈಪಲ್ಶಿಪ್ ಅಂಡ್ ವಿಟ್ನೆಸ್. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ಅದು ಕ್ರೈಸ್ತತ್ವ ಅಲ್ಲ. ಕ್ರೈಸ್ತತ್ವಕ್ಕಿಂತಲೂ ಬಹಳ ವಿಭಿನ್ನವಾದಂತಹ ಅರ್ಥವನ್ನ ಕೊಡ್ತದೆ. ಸಾಮಾನ್ಯವಾಗಿ ನಾವು ಕ್ರೈಸ್ತತ್ವದ ಕುರಿತಾಗಿ ಮಾತನಾಡ್ತೇವೆ, ಕ್ರಿಶ್ಚಿಯಾನಿಟಿ. ಅದಕ್ಕಿಂತಲೂ ಬಹಳ ವಿಭಿನ್ನವಾದಂಥ ರೀತಿಯಲ್ಲಿ ಕ್ರೈಸ್ತತ್ವಕ್ಕಿಂತಲೂ ಶಿಷ್ಯತ್ವ ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ಕ್ರೈಸ್ತತ್ವವನ್ನ ಸ್ಥಾಪಿಸುವುದಕ್ಕೆ ಬರಲಿಲ್ಲ, ಬದಲು ಶಿಷ್ಯತ್ವವನ್ನ ಸ್ಥಾಪಿಸುವುದಕ್ಕೆ ಯೇಸು ಸ್ವಾಮಿ ಬಂದರು. ಪ್ರಿಯ ಸ್ನೇಹಿತರೆ, ಯೇಸು ಸ್ವಾಮಿ ದೇವರ ರಾಜ್ಯದ ಕುರಿತಾಗಿ ಹೇಳುವಾಗ ತನ್ನ ಶಿಷ್ಯರನ್ನ ಆರಿಸಿಕೊಳ್ತಾರೆ. ಅವರಿಗೆ ಅಪೋಸ್ತಲರು, ಸೆಂಡ್ ಔಟ್, ಅಪೋಸ್ತಲತನ ಮಾಡುವುದಕ್ಕೆ ಅವರನ್ನು ಕರೆಯುತ್ತಾರೆ. ಅದರ ಮೂಲಕ ನೀವು ಸಾಕ್ಷಿಯ ಜೀವಿತವನ್ನು ನಡೆಸ್ರಿ ಎನ್ನುವಂತ ಮಾತುಗಳನ್ನು ಹೇಳ್ತಾರೆ. ಹಾಗಾದ್ರೆ ಇವತ್ತು ಈ ಎರಡು ಪದಗಳು ಒಂದು ರೀತಿಯಲ್ಲಿ ಬೇರೆಯಾದ ಅರ್ಥವನ್ನ ಕಲ್ಪಿಸಿಕೊಳ್ತಾ ಇದೆ. ಇಟ್ಸ್ ಅ ಡಿಫರೆಂಟ್ ಮೀನಿಂಗ್. ಸಾಕ್ಷಿ ಅಂತ ಹೇಳುವಾಗ ಅದಕ್ಕೆ ಬೇರೆ ಅರ್ಥ ವಿವರಣೆ, ಶಿಷ್ಯತ್ವ ಅಂತ ಹೇಳುವಾಗ ಬೇರೆಯ ಅರ್ಥ ವಿವರಣೆಗಳಿಂದ ಕೂಡಿದೆ. ಅದರ ಪಾರದರ್ಶಕತೆ, ಅದನ್ನ ಪಾಲಿಸುವುದರಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ವಿಫಲರಾಗಿದ್ದೇವೆ. ಕ್ರೈಸ್ತತ್ವವನ್ನು ಪಾಲಿಸ್ತಾ ಇದ್ದೇವೆ, ಆದರೆ ಶಿಷ್ಯತ್ವವನ್ನು ನಾವು ಪಾಲಿಸುವಾಗ ಕ್ರೈಸ್ತತ್ವಕ್ಕೂ ಬಹಳವಾದಂತಹ ಒಂದು ಬೆಲೆ ಬರ್ತದೆ. ಹಾಗಾದ್ರೆ ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಹೇಳ್ತದೆ, ಡಿಸೈಪಲ್ಶಿಪ್ ಆಸ್ ವಿಟ್ನೆಸ್. ಶಿಷ್ಯತ್ವದಲ್ಲಿ ನಾವು ಹೇಗೆ ಸಾಕ್ಷಿ ಕೊಡುವಂಥದ್ದು, ಅಥವಾ ಸಾಕ್ಷಿಯ ಶಿಷ್ಯತ್ವವನ್ನ ಹೇಗೆ ಬೆಳಗುವಂಥದ್ದು. ಯೇಸು ಸ್ವಾಮಿ ತನ್ನ ಸೇವೆಯನ್ನು ಮಾಡುವಾಗ ಒಂದು ಶಿಷ್ಯ ಸಮುದಾಯವನ್ನು ಕಟ್ತಾರೆ. ಆ ಶಿಷ್ಯ ಸಮುದಾಯವನ್ನು ಕಟ್ಟುವಾಗ ಇಹಲೋಕದಲ್ಲಿದ್ದಂತಹ ಶಿಷ್ಯ ಬಳಗಕ್ಕೂ ಯೇಸು ಸ್ವಾಮಿ ಕರೆದಂತಹ ಶಿಷ್ಯ ಬಳಗಕ್ಕೂ ಬಹಳ ವಿಭಿನ್ನವಾದಂತಹ ವ್ಯತ್ಯಾಸಗಳಿವೆ. ಯೇಸು ಸ್ವಾಮಿ ಕರೆದಂತಹ ಶಿಷ್ಯತ್ವದ ಕಾರ್ಯಗಳಿಗೂ ಇಹಲೋಕದ ಶಿಷ್ಯತ್ವದ ಕಾರ್ಯಗಳಿಗೂ ಬಹಳ ವಿಭಿನ್ನವಾದಂತಹ ಒಂದು ವ್ಯತ್ಯಾಸವನ್ನು ನಾವು ನೋಡ್ತೇವೆ. ಪ್ರಿಯ ಸ್ನೇಹಿತರೆ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕರೆಯುವಾಗ ಅವರಿಗೆ ಯಾವುದೇ ರೀತಿಯಾದಂತಹ ಅರ್ಹತೆಯನ್ನು ನೋಡದೆ ಅವರನ್ನ ಪ್ರೀತಿಯಿಂದ ಕರೀತಾನೆ ಮತ್ತು ಅವರನ್ನ ನೀನು ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ತೇನೆ ಎನ್ನುವಂತ ಮಾತುಗಳನ್ನು ಹೇಳ್ತಾರೆ. ಮತ್ತು ಶಿಷ್ಯರಿಗೆ ದೇವರ ರಾಜ್ಯದ ಕುರಿತಾಗಿ, ಪರಲೋಕದ ಮಹತ್ವದ ಕುರಿತಾಗಿ ವಿವರಣೆಯನ್ನು ಕೊಡ್ತಾರೆ. ಅದರ ಮೂಲಕ ನೀವು ಇಹಲೋಕಕ್ಕೆ ಆ ಶಿಷ್ಯತ್ವದ ಬೆಳಕನ್ನು ಚೆಲ್ಲರಿ ಎನ್ನುವಂತಹ ಮಾತುಗಳನ್ನ ಹೇಳುವಂತವರಾಗಿದ್ದಾರೆ. ದೇವರ ವಾಕ್ಯಕ್ಕೆ ಬರೋಣ. 3 ವಾಕ್ಯ ಭಾಗಗಳನ್ನು ಕೇಳಿಸಿಕೊಂಡಿದ್ದೇವೆ. ಮೊದಲನೇದಾಗಿ ನಾನು ಆರಿಸಿಕೊಂಡಂತ ವಾಕ್ಯ ಭಾಗ ಹೊಸ ಒಡಂಬಡಿಕೆಯಲ್ಲಿ ಸುವಾರ್ಥ ವೇದ ಭಾಗದಿಂದ ಪ್ರಾರಂಭಿಸ್ತೇನೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನದಿಂದ 30ನೇ ವಚನ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನದಿಂದ 30ನೇ ವಚನ. ಈ ವಾಕ್ಯ ಭಾಗವನ್ನು ಓದುವಾಗ ಇಲ್ಲಿ ಸ್ನಾನಿಕನಾದಂತಹ ಯೋಹಾನನು ತಾನು ಯಾರು, ತಾನು ಯೇಸುವಿಗೆ ಏನು ಆಗಬೇಕು, ತನ್ನ ಜೀವನ ಏನು ಎನ್ನುವಂಥದ್ದನ್ನು ತನ್ನ ಶಿಷ್ಯರಿಗೆ ತಿಳಿಯಪಡಿಸ್ತಾನೆ. ಪ್ರಿಯ ಸ್ನೇಹಿತರೆ, ನಾವು ಇದನ್ನ ದೀನತೆಯ ಶಿಷ್ಯತ್ವ ಅಂತ ಕರೀತೇವೆ.
ಹಾಗಾದ್ರೆ ಈ ಭಾನುವಾರದಲ್ಲಿ ಬೆಳಗಿನ ಸಂದರ್ಭದಲ್ಲಿ ದೇವರ ವಾಕ್ಯ ಮೊದಲನೆಯ ಸಂದೇಶ ನಮಗೆ ಕೊಡ್ತಾ ಇದೆ, ಶಿಷ್ಯತ್ವದಲ್ಲಿ ದೀನತೆ. ದೀನತೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶ. ಈ ವಾಕ್ಯ ಭಾಗವನ್ನು ಓದುವಾಗ 22ನೇ ವಚನ ಹೇಳ್ತದೆ, ಯೇಸು ತನ್ನ ಶಿಷ್ಯರೊಡನೆ ಆ ಯೂದಾಯ ದೇಶಕ್ಕೆ ಹೋಗಿ ಅವರ ಕೂಡ ಸ್ನಾನ ದೀಕ್ಷೆ ಮಾಡಿಸ್ತಾ ಇದ್ದ ಎನ್ನುವಂತ ಮಾತನ್ನು ಹೇಳ್ತದೆ. ಆದರೆ ಒಂದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಬೇಕು, ಯೇಸು ಯಾರಿಗೂ ಸ್ನಾನ ದೀಕ್ಷೆ ಮಾಡಲಿಲ್ಲ. ಅದಕ್ಕೆ ನಮಗೆ ಸ್ಪಷ್ಟವಾದಂತ ಉತ್ತರ ಸಿಕ್ಕುವಂಥದ್ದು 4ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದ 2ನೇ ವಚನ. ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸ್ತಾ ಇದ್ದರು. ಪ್ರಿಯ ಸ್ನೇಹಿತರೆ, ಇಲ್ಲಿ ಯೇಸು ಸ್ವಾಮಿ ಯೂದಾಯ ಪ್ರಾಂತಕ್ಕೆ ಬಂದು ಆತನ ಶಿಷ್ಯರ ಸಂಗಡ ಸ್ನಾನದೀಕ್ಷೆ ಮಾಡಿಸ್ತಿರುವಾಗ ಯೇಸು ಸ್ವಾಮಿ ಶಿಷ್ಯರು ಸ್ನಾನದೀಕ್ಷೆಯನ್ನು ಕೊಡ್ತಾ ಇದ್ದರು. ಮತ್ತೊಂದು ಕಡೆ ಸಲೀಮೂರಿನಲ್ಲಿ ಐನೋನ್ ಎನ್ನುವಂತಹ ಸ್ಥಳದಲ್ಲಿ ಯೋಹಾನನು ಸ್ನಾನದೀಕ್ಷೆ ಮಾಡಿಸ್ತಾ ಇದ್ದ ಮತ್ತು ಅಲ್ಲಿ ಬಹಳವಾದಂತ ನೀರಿತ್ತು ಮತ್ತು ಅಲ್ಲಿ ಸ್ನಾನದೀಕ್ಷೆಯನ್ನು ಮಾಡಿಸ್ತಾ ಇದ್ದ. ಇಂತಹ ಸಂದರ್ಭದಲ್ಲಿ ಯೋಹಾನನ ಶಿಷ್ಯರಿಗೂ ಮತ್ತು ಅಲ್ಲಿದ್ದಂತ ಯಹೂದ್ಯರಿಗೂ ಒಂದು ರೀತಿಯಾದಂತಹ ಒಂದು ವಿಷಯದ ಕುರಿತಾಗಿ ಚರ್ಚೆಗಳು ಸಂಭವಿಸುವಾಗ, ಅದು ಯಾವ ವಿಷಯದಲ್ಲಿ ಚರ್ಚೆ ಆಗ್ತದೆ ಎಂಬುದಾಗಿ ನೋಡುವಾಗ ಅಲ್ಲಿ ಅದು ಪರಿಶುದ್ಧತೆಯ ಕುರಿತಾಗಿ, ಶುದ್ಧಾಚಾರದ ಕುರಿತಾಗಿ ಒಂದು ವಿಚಾರ ನಡೀತದೆ ಯಹೂದ್ಯರಿಗೂ ಮತ್ತು ಯೋಹಾನನ ಶಿಷ್ಯರಿಗೂ. ಆಗ ಆ ಯೋಹಾನನ ಶಿಷ್ಯರು 26ನೇ ವಚನಕ್ಕೆ ಬರುವಾಗ, ಯೋರ್ದಾನ್ ಹೊಳೆಯ ಆಚೆ ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ, ಅವನೂ ಸ್ನಾನ ಮಾಡಿಸುತ್ತಾ ಇದ್ದಾನೆ, ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ ಅಂತ ಹೇಳ್ತಾರೆ. ನೋಡಿ, ಯೋಹಾನನ ಸ್ನಾನಿಕನಾದಂತಹ ಯೋಹಾನನ ಶಿಷ್ಯರು ತನ್ನ ಗುರುವಿಗೆ ಬಳಿಗೆ ಬಂದು, ನೀನು ಒಬ್ಬನ ಕುರಿತಾಗಿ ಸಾಕ್ಷಿ ಕೊಟ್ಟಿಯಲ್ಲ, ಆತನು ಆತನ ಸಂಗಡಿಗರು ಸ್ನಾನದೀಕ್ಷೆ ಮಾಡಿಸ್ತಾ ಇದ್ದಾರೆ, ಅವರ ಬಳಿಗೆ ಎಲ್ಲರೂ ಹೋಗ್ತಾ ಇದ್ದಾರೆ ಎನ್ನುವಂತಹ ಕಳವಳದ ಮಾತುಗಳನ್ನು ಅಥವಾ ಆತನು ಮಾಡುತ್ತಿರುವಂತಹ ಕಾರ್ಯಗಳ ಕುರಿತಾಗಿ ಯೋಹಾನನ ಶಿಷ್ಯರು ಯೋಹಾನನಿಗೆ ಮುಟ್ಟಿಸ್ತಾರೆ. ಆದರೆ ಯೋಹಾನನು ಇಲ್ಲಿ ಗಮನಿಸುವ ಬೇಕಾದರೆ ಯೋಹಾನನು ಒಂದು ಮಾತನ್ನು ಹೇಳ್ತಾನೆ. ಆತನು ಹೇಳುವಂತ ಮಾತು ಏನಂತ ಹೇಳಿದ್ರೆ 28ನೇ ವಚನ, ನಾನು ಕ್ರಿಸ್ತನಲ್ಲ. ಪ್ರಿಯ ಸ್ನೇಹಿತರೆ, ಸ್ನಾನಿಕನಾದಂತ ಯೋಹಾನನು ಗುರುವಿನ ಸ್ಥಾನದಲ್ಲಿದ್ದ. ಒಬ್ಬ ಗುರುವು ಸಹ ತಾನೂ ಸಹ ಶಿಷ್ಯನಾಗಬಹುದು ಎನ್ನುವಂತಹ ಮಾತುಗಳನ್ನ ತನ್ನ ಶಿಷ್ಯರಿಗೆ ಪ್ರಕಟಿಸ್ತಾನೆ. ಪ್ರಿಯ ಸ್ನೇಹಿತರೆ, ನೀವು ಗಮನಿಸುವ ಹಾಗೆ ಸ್ನಾನಿಕನಾದಂಥ ಯೋಹಾನ ಮತ್ತು ಯೇಸು ಸ್ವಾಮಿ ಒಂದೇ ಸಮಕಾಲೀನರು, ಒಂದೇ ಅವಧಿಯಲ್ಲಿ ಜೀವಿಸಿದವರು, ಒಂದೇ ರೀತಿಯಲ್ಲಿ ಸೇವೆಯನ್ನು ಪ್ರಾರಂಭಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇಂತಹ ಸನ್ನಿವೇಶದಲ್ಲಿ ಆ ಸ್ನಾನಿಕನಾದಂತಹ ಯೋಹಾನನ ಶಿಷ್ಯರು ತನ್ನ ಗುರುವಿನ ಬಂದು ಬರಿ ಕೇಳ್ತಾರೆ, ಅವನು ಸ್ನಾನ ದೀಕ್ಷೆ ಮಾಡಿಸಿದ್ದಾನೆ, ನೀನು ಅವನ ಕುರಿತಾಗಿ ಸಾಕ್ಷಿ ಹೇಳಿದೆಯಲ್ಲ. ಆಗ ಸ್ನಾನಿಕನಾದಂಥ ಯೋಹಾನನು ಹೇಳ್ತಾನೆ, ಐ ಆಮ್ ನಾಟ್ ಎ ಕ್ರೈಸ್ಟ್, ನಾನು ಕ್ರಿಸ್ತನಲ್ಲ. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಒಬ್ಬ ಗುರುವು ಸಹ ಆ ಗುರುವಿಗೆ ಶಿಷ್ಯನಾಗ್ತಾನೆ. ನೀವು ಗಮನಿಸಿ, ಸ್ನಾನಿಕನಾದಂಥ ಯೋಹಾನನ ಜೊತೆ ಅನೇಕ ದೊಡ್ಡ ಪಂಗಡ ಇತ್ತು, ದೊಡ್ಡ ಶಿಷ್ಯರ ಪಂಗಡ ಇತ್ತು. ಆತನಿಗೆ ಅನೇಕ ಜನರು ಅವರನ್ನು ಹಿಂಬಾಲಿಸ್ತಾ ಇದ್ರು, ಅನೇಕ ಜನರು ಸ್ನಾನಿಕನಾದಂಥ ಯೋಹಾನನ ಹಿಂಬಾಲಿಸ್ತಾ ಇದ್ರು ಸಹ ಆತನು ಹೇಳ್ತಾನೆ, ಐ ಆಮ್ ನಾಟ್ ಎ ಕ್ರೈಸ್ಟ್, ನಾನು ಕ್ರಿಸ್ತನಲ್ಲ. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಸ್ನಾನಿಕನಾದಂಥ ಯೋಹಾನನು ತನ್ನ ನಿಲುವನ್ನು, ತಾನು ಯಾರು ಎನ್ನುವಂಥದ್ದನ್ನು, ತಾನು ಯಾತಕ್ಕೆ ಈ ಲೋಕಕ್ಕೆ ಬಂದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ವಿವರಿಸ್ತಾನೆ. ಇನ್ನು ಹಿಂದಕ್ಕೆ ಹೋಗೋಣ. ಸ್ನಾನಿಕನಾದಂಥ ಯೋಹಾನನು ಆ ಮಗುವಲ್ಲಿರುವಾಗ, ಎಲಿಸಬೇತ್ ಜಕರಿಯನ ಮಗುವಲ್ಲಿರುವಾಗ ಆ ಮಗು ಕೂಸು ಹರಡಿತು.
ಆ ಮರಿಯಳ ಧ್ವನಿ ಕೇಳಿಸಿಕೊಳ್ಳುವಾಗಲೇ ಕೂಸು ಹಾರಾಡಿತು ಅಂತ ಹೇಳಿದ್ರೆ ಗರ್ಭದಿಂದಲೇ ಆ ಸ್ನಾನಿಕನಾದಂಥ ಯೋಹಾನನು ಯೇಸುವನ್ನು ಬಹಳವಾದಂಥ ರೀತಿಯಲ್ಲಿ ದೀನತೆಯಿಂದ ಸ್ವೀಕರಿಸಿದ, ಪ್ರೀತಿಸಿದ, ಗೌರವಿಸಿದ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದ್ರೆ ಡಿಸೈಪಲ್ಶಿಪ್ ಆಸ್ ವಿಟ್ನೆಸ್, ಶಿಷ್ಯತ್ವ ದೀನತೆಯಲ್ಲಿ ಪ್ರಾರಂಭವಾಗ್ತದೆ. ಸಂಪೂರ್ಣವಾದಂತಹ ತಗ್ಗಿಸಿಕೊಳ್ಳುವಿಕೆ ಮೂಲಕ ಶಿಷ್ಯತ್ವ ಪ್ರಾರಂಭವಾಗ್ತದೆ. ಹಾಗಾದ್ರೆ ನಮ್ಮ ಅಹಂಕಾರದಲ್ಲಿ, ನಮ್ಮ ದರ್ಪದಲ್ಲಿ, ನಮ್ಮ ತೋರುವಿಕೆಯಲ್ಲಿ ನಮಗೆ ಸಿಕ್ಕಂತ ಅವಕಾಶಗಳನ್ನು ನಾವು ಪಡೆದುಕೊಳ್ಳಿಸುವುದರಲ್ಲಿ ಶಿಷ್ಯತ್ವ ಇಲ್ಲ. ಬದಲು ಐ ಆಮ್ ನಾಟ್ ಎ ಕ್ರೈಸ್ಟ್, ನಾನು ಕ್ರಿಸ್ತನಲ್ಲ ಎನ್ನುವಂತ ಮಾತನ್ನು ಹೇಳ್ತಾನೆ. ಹಾಗಾದ್ರೆ ಒಬ್ಬ ಗುರು ಸಹ ಶಿಷ್ಯನಾಗುವುದಕ್ಕೆ ಅವಕಾಶ ಸಿಗ್ತದೆ. ಇನ್ನೊಂದು ನೀವು ಗಮನಿಸಿ, ನಂತರ ಸ್ನಾನಿಕನಾದಂಥ ಯೋಹಾನನು ನಿನ್ನ ಕೆರಗಳ ಬಾರುಗಳನ್ನ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ತಗ್ಗಿಸಿಕೊಂಡು ಅಗೋ ದೇವರು ನೇಮಿಸಿದ ಯಜ್ಞದ ಕುರಿ ಎನ್ನುವಂತ ಮಾತುಗಳನ್ನು ಹೇಳ್ತಾನೆ. ಇಡೀ ಯೋಹಾನನ ಸುವಾರ್ತೆಯ 1ನೇ ಅಧ್ಯಾಯದಲ್ಲಿ ಬರುವಂತ ಮಾತುಗಳು. ನಾನು ನಿನ್ನ ಕೆರದ ಬಾರುಗಳನ್ನ ಬಿಚ್ಚುವುದಕ್ಕೂ ಯೋಗ್ಯನಲ್ಲ. ಪ್ರಿಯ ಸ್ನೇಹಿತರೆ, ದೀನತೆ ಆ ಶಿಷ್ಯತ್ವದ ಒಂದು ಕಿರೀಟ. ಯೇಸು ಸ್ವಾಮಿ ಸಹ ಮುಳ್ಳಿನ ಕಿರೀಟವನ್ನ ಹಾಕಿಕೊಳ್ಳುವುದರ ಮೂಲಕ ತನ್ನ ದೀನತೆಯ ಶಿಲುಬೆಯ ಮೂಲಕ ತನ್ನ ದೀನತೆಯನ್ನ ಪ್ರಕಟಿಸ್ತಾನೆ ಲೋಕಕ್ಕೆ. ಪ್ರಿಯ ಸ್ನೇಹಿತರೆ, ದೀನತೆ ಅದು ಒಂದು ವೀಕ್ನೆಸ್ ಅಲ್ಲ. ಅನೇಕ ಸಂದರ್ಭದಲ್ಲಿ ನಾವು ದೀನತೆಯ ಬದುಕುಗಳನ್ನು ಬದುಕುವಾಗ ಅನೇಕರು ನಮ್ಮನ್ನು ದುರುಪಯೋಗಪಡಿಸಿಕೊಳ್ತಾರೆ. ದೀನತೆ ವೀಕ್ನೆಸ್ ಅಲ್ಲ. ಇಲ್ಲಿ ಸ್ನಾನಿಕನಾದಂಥ ಯೋಹಾನ ಹೇಳ್ತಾನೆ, ಐ ಆಮ್ ನಾಟ್ ಎ ಕ್ರೈಸ್ಟ್, ನಾನು ಕ್ರಿಸ್ತನಲ್ಲ. ಪ್ರಿಯ ಸ್ನೇಹಿತರೆ, ಒಂದು ಅವಕಾಶ ಇತ್ತು. ಯಾಕಂದ್ರೆ ಸ್ನಾನಿಕನಾದಂಥ ಯೋಹಾನನನ್ನು ಹಿಂಬಾಲಿಸ್ತಾ ಇದ್ರು ಅನೇಕ ಜನ ಸಮುದಾಯ. ಆತನು ತನಗೆ ಬಂದ ಅವಕಾಶವನ್ನು ದುರುಪಯೋಗಪಡಿಸಿಕೊಳ್ಳಿಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಅವಕಾಶಗಳು ಸಿಕ್ಕಿದಾಗ ನನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನಾನು ಅದನ್ನು ಉಪಯೋಗಿಸಿಕೊಳ್ತೇನೆ. ನಾನು ಹೇಗೆ ಮೇಲೆ ಬರುವಂಥದ್ದು, ಹೇಗೆ ನಾನು ಮೇಲೆ ಬರುವಂಥದ್ದು, ಹೇಗೆ ನಾನು ಹೆಸರು ಗಳಿಸುವಂಥದ್ದು, ಹೇಗೆ ನಾನು ಅವಕಾಶ ಸಿಕ್ಕಿದಾಗ ಹೇಗೆ ನಾನು ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು ಎನ್ನುವಂಥದ್ದನ್ನು ಮಾಡ್ತೇವೆ. ಪ್ರಿಯ ಸ್ನೇಹಿತರೆ, ಶಿಷ್ಯತ್ವದಲ್ಲಿ ಹೆಸರಿಲ್ಲ, ಶಿಷ್ಯತ್ವದಲ್ಲಿ ದೀನತೆಯ ಸಂಕೇತ ಇದೆ. ಅದಕ್ಕೆ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥದ್ದು, ಯಾವನಾದರೂ ನನ್ನ ಮೇಲೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ದಿನಾಲು ಬರಬೇಕು. ಹಾಗಾದ್ರೆ ಶಿಷ್ಯರಾಗಿದ್ದೇವೆ ನಾವು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕ್ರೈಸ್ತತ್ವಕ್ಕಿಂತಲೂ ಶಿಷ್ಯತ್ವ ಬಹಳ ಪ್ರಾಮುಖ್ಯವಾದಂತಹ ಒಂದು ಭಾಗ. ಆತ್ಮೀಯ ಸ್ನೇಹಿತರೆ, ಆತನು ಹೇಳ್ತಾನೆ, ಐ ಆಮ್ ನಾಟ್ ಎ ಕ್ರೈಸ್ಟ್. ಸ್ನಾನಿಕನಾದಂಥ ಯೋಹಾನನು ಆತನು ಬಳಸಿಕೊಳ್ಳಬಹುದಾಗಿತ್ತು. ಸ್ನಾನಿಕನಾದಂಥ ಯೋಹಾನನು ತನಗೆ ಸಿಕ್ಕಂತಹ ದೊಡ್ಡ ಮರ್ಯಾದೆಗಳನ್ನು ಆತನು ಸ್ವೀಕರಿಸಬಹುದಾಗಿತ್ತು. ಇಡೀ ಜನ ಸಮುದಾಯ ಆತನನ್ನ ಪ್ರವಾದಿ ಅಥವಾ ರಕ್ಷಕನು ಎಂಬುದಾಗಿ ಕರೆಯುವಾಗ ಅದನ್ನು ಸ್ವೀಕರಿಸಬಹುದಾಗಿತ್ತು. ಆದರೆ ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ಐ ಆಮ್ ನಾಟ್ ಎ ಕ್ರೈಸ್ಟ್. ಹಾಗಾದ್ರೆ ನಾನು ಯಾರು ಅಂತ ಹೇಳುವಾಗ ಆತನು ಹೇಳ್ತಾನೆ, ನಾನು ಮದಲಿಂಗನ ಗೆಳೆಯ ಅಥವಾ ಮುಂದೂತ. ನಾನು ಆತನ ದೇವಕುಮಾರನ ಕುರಿತಾಗಿ, ರಕ್ಷಕನ ಕುರಿತಾಗಿ ನಾನು ಹೇಳುವುದ ಮುಂದೂತ. ಪ್ರಿಯ ಸ್ನೇಹಿತರೆ, ಆತನು ಹೇಳ್ತಾನೆ ಮುಂದೂತ. ಅದು ಮಾತ್ರವಲ್ಲದೆ ಮದಲಿಂಗನ ಗೆಳೆಯ, ಬ್ರೈಡ್ ಗ್ರೂಮ್. ಪ್ರಿಯ ಸ್ನೇಹಿತರೆ, ನಮ್ಮ ಬೆಸ್ಟ್ ಮ್ಯಾನ್ ಎಂಬುದಾಗಿ ಕರೀತೇವೆ. ನಾವು ಮದುವೆ ಆದಾಗ ಮದುವೆಯ ಹುಡುಗನೊಟ್ಟಿಗೆ ಒಬ್ಬ ವ್ಯಕ್ತಿ ನಿಂತುಕೊಳ್ತಾನೆ. ಆತನು ಮದುವೆಯ ಹುಡುಗ ಅಲ್ಲ, ಆದರೆ ಆತನೊಟ್ಟಿಗೆ ನಿಂತುಕೊಳ್ತಾನೆ. ಅದೇ ರೀತಿಯಲ್ಲಿ ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ಅದು ಮದಲಿಂಗನ ಗೆಳೆಯ. ಪ್ರಿಯ ಸಹೋದರ ಸಹೋದರಿಯರೇ, ಕೈಕಂಬ
ಸರಿಯಾದಂತಹ ರೀತಿಯಲ್ಲಿ ದಾರಿ ತೋರಿಸುವುದಕ್ಕೆ ಸಹಾಯ ಮಾಡ್ತದೆ. ಹಾಗಾದರೆ ದೀನತೆ ನಮ್ಮ ಶಿಷ್ಯತ್ವ ಕ್ರಿಸ್ತನನ್ನು ತೋರಿಸಿಕೊಡಬೇಕು. ಆ ಕ್ರಿಸ್ತನ ಮೊದಲಿಂಗನ ಗೆಳೆಯನಾಗಿ ತೋರಿಸಿಕೊಡಬೇಕು. ಅದರ ಮೂಲಕ ನಾವು ಕ್ರಿಸ್ತತ್ವದ ಅಥವಾ ದೀನತೆಯ ಡಿಸೈಪಲ್ಶಿಪ್ ಅನ್ನ ಮಾಡುವುದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಅವಕಾಶ ಸಿಕ್ಕಿದಾಗ ನಾವು ಹೇಗೆ ನಮ್ಮ ಶಿಷ್ಯತ್ವವನ್ನು ಸಾಕ್ಷಿಯಾಗಿ ಬಳಸ್ತೇವೆ? ನಮಗೆ ಅವಕಾಶಗಳು ದೊರಕಿದಾಗ ನಾವು ಸ್ನಾನಿಕನಾದ ಯೋಹಾನನ ರೀತಿಯಲ್ಲಿ ಐ ಆಮ್ ನಾಟ್ ಎ ಕ್ರೈಸ್ಟ್, ನಾವು ಅನೇಕ ಸಂದರ್ಭದಲ್ಲಿ ನಾವೇ ದೇವರಾಗುವುದಕ್ಕೆ ಪ್ರಯತ್ನ ಮಾಡ್ತೇವೆ. ನಾವೇ ದೇವರ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಸ್ನಾನಿಕನಾದಂಥ ಯೋಹಾನನ್ ಹೇಳ್ತಾನೆ, ಐ ಆಮ್ ನಾಟ್ ಎ ಕ್ರೈಸ್ಟ್, ನಾನು ಮುಂದೆ ಕಳುಹಿಸಲ್ಪಡುವುದಕ್ಕಿದ್ದೇನೆ, ನಾನು ಮುಂದೆ ಕಳುಹಿಸಲ್ಪಟ್ಟವನಾಗಿದ್ದೇನೆ ಮತ್ತು ಮೊದಲಿಂಗನ ಗೆಳೆಯ ಆಗಿದ್ದೇನೆ ಅಂತ ಹೇಳ್ತಾನೆ. ನನ್ನ ಸಹೋದರ ಸಹೋದರಿಯರೇ, ಸ್ನಾನಿಕನಾದಂಥ ಯೋಹಾನನು ಗುರುವಾಗಿದ್ದ. ಆತನಿಗೆ ದೊಡ್ಡ ಶಿಷ್ಯರ ಬಳಗ ಇತ್ತು. ಆದರೂ ಆ ಗುರುವಿಗಿಂತಲೂ ಹೆಚ್ಚಾಗಿ ಆ ಶಿಷ್ಯತ್ವಕ್ಕೆ ನಾನು ಸಹ ಯೇಸು ಸ್ವಾಮಿಯ ಶಿಷ್ಯ ಎನ್ನುವಂಥದ್ದನ್ನ ತೋರಿಸಿಕೊಡುವುದಕ್ಕೆ ತನ್ನನ್ನು ತಾನು ಬಳಸಿಕೊಳ್ತಾನೆ. ಹಾಗಾದ್ರೆ ನನ್ನ ಪ್ರಿಯ ಸ್ನೇಹಿತರೆ, ಶಿಷ್ಯತ್ವ ಎನ್ನುವಂಥದ್ದು ನಾವು ಸಾರುವುದರಲ್ಲಿಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಯೇಸು ಸ್ವಾಮಿ ಹೇಳಿದ ಹಾಗೆ ನಾವು ಲೋಕದ ಕಟ್ಟ ಕಡೆಗೆ ಹೋಗಿ ತಂದೆ ಮಗ ಕುಮಾರನ ಹೆಸರಲ್ಲಿ ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಎನ್ನುವಂಥದ್ದು ರೊಟ್ಟಿಗೆ ನಾನೂ ಶಿಷ್ಯನಾಗಬೇಕು. ಸ್ನಾನಿಕನಾದಂಥ ಯೋಹಾನನು ಮೊದಲು ಯೇಸು ಸ್ವಾಮಿ ಶಿಷ್ಯನಾದ ನೋಡಿ ಗಮನಿಸಿ, ಯೇಸು ಸ್ವಾಮಿ ಆತನನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ. ಯೇಸು ಸ್ವಾಮಿ ಆತನನ್ನು ತನ್ನ ಶಿಷ್ಯರ ಬಳಗಕ್ಕೆ ಸೇರಿಸಿಕೊಳ್ಳಲಿಲ್ಲ. ಆದರೂ ಸಹ ಆತನು ಯೇಸು ಸ್ವಾಮಿಯ ಶಿಷ್ಯನಾಗಿದ್ದ. ಅದನ್ನ ತಿಳಿಸಿಕೊಡ್ತಾನೆ. ಐ ಆಮ್ ನಾಟ್ ಎ ಕ್ರೈಸ್ಟ್, ನಾನು ಮುಂದೆ ಆಗುವಂತ ವಿಷಯಗಳನ್ನ ತಿಳಿಸುವುದಕ್ಕೆ ಕಳುಹಿಸಲ್ಪಟ್ಟವನು ಮತ್ತು ನಾನು ಮೊದಲಿಂಗನ ಗೆಳೆಯ. ತನ್ನ ಕುರಿತಾಗಿ ಸ್ಪಷ್ಟ ನಿಲುವುಗಳನ್ನು ಆತನು ತೋರಿಸಿಕೊಡ್ತಾನೆ. ಅದು ಮಾತ್ರವಲ್ಲದೆ ಕೊನೆಗೆ ಒಂದು ಮಾತು ಹೇಳ್ತಾನೆ, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು. ಈ ಮಸ್ಟ್ ಇನ್ಕ್ರೀಸ್, ಐ ಮಸ್ಟ್ ಡಿಕ್ರೀಸ್. ಪ್ರಿಯ ಸಹೋದರ ಸಹೋದರಿಗಳೇ, ನಾನು ಕಡಿಮೆಯಾಗಬೇಕು, ಆತನು ವೃದ್ಧಿಯಾಗಬೇಕು. ಶಿಷ್ಯತ್ವದಲ್ಲಿ ನಾನು ಎನ್ನುವಂಥದ್ದು ಕಮ್ಮಿ ಆಗಬೇಕು. ಇಲ್ಲಿ ನಾನು ಎಂಬುದಾಗಿ ಹೇಳುವಾಗ ಐ ಮಸ್ಟ್ ಡಿಕ್ರೀಸ್, ಈ ಮಸ್ಟ್ ಇನ್ಕ್ರೀಸ್. ಪ್ರಿಯ ಸ್ನೇಹಿತರೆ, ಐ ಎನ್ನುವಂಥದ್ದು ಇದೆಯಲ್ಲ, ಇದು ಬಹಳವಾದಂಥ ಡೇಂಜರ್. ಅನೇಕ ಸಂದರ್ಭದಲ್ಲಿ ನಮ್ಮ ಈಗೋಗಳು, ನಮ್ಮ ಮನಸ್ಸಿನಲ್ಲಿರುವಂತಹ ಈಗೋಗಳು ನಮ್ಮನ್ನ ಕಾರ್ಯ ಮಾಡುವುದಕ್ಕೆ ಬಿಡುವುದಿಲ್ಲ. ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ ಮಾತು ಬಹಳ ಶ್ರೇಷ್ಠ ಅಥವಾ ನಾನೇ ಶ್ರೇಷ್ಠ ಎನ್ನುವಂತಹ ಶ್ರೇಷ್ಠ ಜೀವನದ ಕುರಿತಾಗಿ ಮಾತನಾಡ್ತೇವೆ. ಪ್ರಿಯ ಸ್ನೇಹಿತರೆ, he must increase, I must decrease ಅಂತ ಮಾತಾಡ್ತಾನೆ. ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ಕಡಿಮೆಯಾಗುವ ಶಿಷ್ಯತ್ವ. ಪ್ರಿಯ ಸ್ನೇಹಿತರೆ, ಕಡಿಮೆಯಾಗುವ ಎಂಬುದಾಗಿ ಹೇಳುವಾಗ ತನ್ನನ್ನು ತಾನು ಸಂಪೂರ್ಣವಾದಂಥ ರೀತಿಯಲ್ಲಿ ದೀನತೆಯ ಶಿಲುಬೆಯ ಯೇಸು ಕ್ರಿಸ್ತನ ಹಿಂಬಾಲಿಸುವಿಕೆಯ ಶಿಷ್ಯರಾಗಬೇಕು. ಹಾಗಾದ್ರೆ ನಾವು ಪ್ರತಿ ಸಾರಿ ಆರಾಧನೆಗೆ ಬರುವಾಗ ನಾನು ಯಾರ ಶಿಷ್ಯನಾಗಿದ್ದೇನೆ ಅಥವಾ ನಾನು ಶಿಷ್ಯತ್ವದಲ್ಲಿ ಹೇಗೆ ಸಾಕ್ಷಿ ಕೊಡ್ತಾ ಇದ್ದೇನೆ ಎನ್ನುವಂಥದ್ದನ್ನ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಹಾಗಾದ್ರೆ ಐ ಮಸ್ಟ್ ಡಿಕ್ರೀಸ್, ಈ ಮಸ್ಟ್ ಇನ್ಕ್ರೀಸ್. ಪ್ರಿಯ ಸ್ನೇಹಿತರೆ, ಆತನೂ ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು. ಹಾಗಾದರೆ ಭಾನುವಾರದ ಬೆಳಗಿನ ಸಂದರ್ಭದಲ್ಲಿ ಸ್ನಾನಿಕನಾದಂಥ ಯೋಹಾನನ ಈ ಜೀವನದಲ್ಲಿ ನಾವು ನೀನು ಕಲಿತುಕೊಳ್ಳಬೇಕಾದಂಥ ಅಂಶಗಳೇನು?
ಈ ಭಾನುವಾರದಲ್ಲಿ ನಾನು ಯಾವ ವಿಷಯವಾಗಿ ಕಲಿತುಕೊಂಡಿದ್ದೇನೆ, ಯಾವ ಬದಲಾವಣೆಗೆ ನನ್ನ ಮನಸ್ಸು ಸಿದ್ಧವಾಗಿದೆ. ದೀನತೆಯ ಶಿಷ್ಯತ್ವ ಬೇಕು ಪ್ರಿಯ ಸ್ನೇಹಿತರೆ. ಅವಕಾಶಗಳು ಸಿಕ್ಕಿದಾಗ ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಆ ಕ್ರಿಸ್ತನಿಗೋಸ್ಕರ ಅವಕಾಶಗಳನ್ನು ತೆರೆದಿರಬೇಕು. ನನ್ನ ವೈಯಕ್ತಿಕ ಜೀವನಕ್ಕೆ, ನನ್ನ ಏಳಿಗೆಗೆ, ನನ್ನ ಹೆಸರಿಗೆ ಅದನ್ನು ಉಪಯೋಗಿಸಿಕೊಳ್ಳದೆ ಆ ಕ್ರಿಸ್ತನ ಜೀವಿತ ಅದರಲ್ಲಿ ತೋರಿ ಬರಬೇಕು. ಅದೇ ನಿಜವಾದಂಥ ವಿಟ್ನೆಸ್. ಡಿಸೈಪಲ್ಶಿಪ್ ಆಸ್ ವಿಟ್ನೆಸ್ ಅಂತ ಹೇಳುವಾಗ ಆ ದೀನತೆಯ ಮೂಲಕ ಆ ಕ್ರಿಸ್ತನನ್ನ ನಾವು ತೋರ್ಪಡಿಸಿಕೊಳ್ಬೇಕು. ಹಾಗಾದ್ರೆ ನಾನು ನಿಜ ಶಿಷ್ಯತ್ವನಾಗಿದ್ದೇನೆ ಅಂತ ಹೇಳಿದ್ರೆ ನನ್ನಲ್ಲಿ ಕ್ರಿಸ್ತನು ತೋರಿ ಬರಬೇಕು. ಆಗ ಮಾತ್ರ ನಿಜವಾದಂತಹ ಕ್ರೈಸ್ತ ಶಿಷ್ಯತ್ವ ಅಥವಾ ಶಿಷ್ಯತ್ವದ ಜೀವನವನ್ನ ಮಾಡುವುದಕ್ಕೆ ಸಾಧ್ಯ. ಇನ್ನು ಎರಡನೇದಾಗಿ ಮಾದರಿಯ ಶಿಷ್ಯತ್ವ. ಒಂದು ದೀನತೆಯ ಶಿಷ್ಯತ್ವ, ಎರಡನೇದು ಮಾದರಿಯ ಶಿಷ್ಯತ್ವ, ಮಾಡೆಲ್. ಪ್ರಿಯ ಸ್ನೇಹಿತರ, ಮಾಡೆಲ್ ಅಂತ ಹೇಳುವಾಗ ನಮ್ಮೆಲ್ಲರಿಗೆ ಎವರೆಸ್ಟರ ಕಡೆಗೆ ನಮ್ಮ ಕಣ್ಣು ಚಾಚಿಸ್ತವೆ. ಮಾಡೆಲ್ ಅಂತ ಹೇಳುವಾಗ ಅಥವಾ ಮಾಡ್ಲಿಂಗ್ ಎನ್ನುವಂಥ ಪದ. ಆದರೆ ದೇವರ ವಾಕ್ಯದಲ್ಲಿ ಹೇಳ್ತದೆ ನೀನು ಮಾದರಿಯಾಗಿರು. ಅದಕ್ಕೆ ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮೊದಲ 15 ವಚನ. ಇಲ್ಲಿ ಪೌಲನು ತೀತನಿಗೆ ಬರೀತಾನೆ. ತೀತ ಮತ್ತು ತಿಮೋತಿ ಪೌಲನಿಗೆ ಬಹಳ ಆತ್ಮೀಯರಾದಂತಹ ಸ್ನೇಹಿತರು. ಅವರನ್ನು ಆಧ್ಯಾತ್ಮಿಕವಾಗಿ ಪೌಲನು ಬೆಳೆಸ್ತಾ ಬಂದ. ಅವರಿಗೆ ಆಧ್ಯಾತ್ಮಿಕವಾದಂತಹ ಮಾರ್ಗದರ್ಶನಗಳನ್ನು ಕೊಡ್ತಾ ಇದ್ದ. ಅವರ ಮೂಲಕ ಸಭೆ ಅಭಿವೃದ್ಧಿ ಕಡೆಗೆ ಸಾಗುತ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಆತನು ಕ್ರೇತ ದ್ವೀಪದಲ್ಲಿ ಆತನು ಇದ್ದ. ಪ್ರಿಯ ಸ್ನೇಹಿತರು, ನೀವು ಗಮನಿಸಿ, ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಓದುವಾಗ ಕ್ರೇತ ದ್ವೀಪದಲ್ಲಿ ಇನ್ನು ಕ್ರಮಕ್ಕೆ ಬರದಿರುವ ಕಾರ್ಯಗಳನ್ನು ಕ್ರಮಪಡಿಸು ಅಂತ ಹೇಳ್ತಾನೆ. ಅದೊಂದು ದ್ವೀಪ, ಕ್ರೇತ ಎನ್ನುವಂಥ ದ್ವೀಪ. ಆ ದ್ವೀಪದಲ್ಲಿ ಅನೇಕ ವಿಷಯಗಳು ಕ್ರಮ ತಪ್ಪಿದೆ. ಪ್ರಿಯ ಸ್ನೇಹಿತರೆ, ಕ್ರಮ ತಪ್ಪಿರುವಂಥದ್ದನ್ನು ನೀನು ಕ್ರಮಪಡಿಸು ಎನ್ನುವಂತಹ ಮಾತುಗಳನ್ನು ಇಲ್ಲಿ ಆತನು ವಿವರಿಸುವಂತವನಾಗಿದ್ದಾನೆ. ಹಾಗಾದ್ರೆ ಮಾದರಿಯ ಶಿಷ್ಯತ್ವ, ಮಾಡೆಲ್, ಅದನ್ನು ಆತನು ಸ್ಪಷ್ಟಪಡಿಸ್ತಾ ಹೋಗ್ತಾನೆ. ಹಾಗಾದ್ರೆ 2ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನು ತಿರುಗಿಸಿ. ಬೈಬಲ್ ಇಲ್ಲದಿದ್ದರೆ ಬಹಳ ಕಷ್ಟ. ನಾವು ಹೇಳುವಂತ ವಿಷಯಗಳು ನಿಮಗೆ ಅನೇಕ ಸಂದರ್ಭದಲ್ಲಿ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. 2ನೇ ಅಧ್ಯಾಯಕ್ಕೆ ಬರುವಾಗ ಆತನು ಹೇಳ್ತಾನೆ, ನೀನು ಉಪದೇಶ ಮಾಡು, ಬೋಧಿಸು ಅಂತ ಹೇಳಿ, ಅದು ಮಾತ್ರವಲ್ಲದೆ ಆತನು 6ನೇ ವಚನಕ್ಕೆ ಬರುವಾಗ, 7ನೇ ವಚನಕ್ಕೆ, 2ನೇ ಅಧ್ಯಾಯ 7ನೇ ವಚನಕ್ಕೆ ಬರುವಾಗ ನೀನೇ ಮಾದರಿಯಾಗಿರು, ಬೋಧಿಸುವಂಥವನು ಮಾದರಿಯಾಗಿರು ಎನ್ನುವಂಥ ಮಾತನ್ನು ಹೇಳ್ತಾನೆ. ಶಿಷ್ಯತ್ವದಲ್ಲಿ ನಾನು ಮೊದಲು ಮಾದರಿಯಾಗಿರುವಾಗ ಮತ್ತೊಬ್ಬರು ಆ ಮಾದರಿಯ ಜೀವಿತವನ್ನ ನೋಡಿ ಅನುಸರಿಸುವುದಕ್ಕೆ ಸಾಧ್ಯ. ನಮಗೆ ಮಾದರಿಗಳು ಯಾರು? ನಮ್ಮ ಜೀವನದಲ್ಲಿ ಅನೇಕರು ನಮಗೆ ಮಾಡೆಲ್ಸ್. ನಮ್ಮ ತಂದೆ ತಾಯಿಗಳು, ನಮ್ಮ ಗುರುಗಳು, ನಮ್ಮ ಸಭೆಯ ಹಿರಿಯರು, ನಮ್ಮ ಸಭೆಯ ಸಭಾಪಾಲಕರುಗಳು, ಅಥವಾ ನಮ್ಮ ಸಮಾಜದಲ್ಲಿರುವಂತಹ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಸಾಧಕರು, ಇವರೆಲ್ಲರೂ ನಮಗೆ ಮಾದರಿಗಳು. ಅವರ ಜೀವನ ಮತ್ತು ಅವರ ಬದುಕು, ಅವರು ಜೀವನವನ್ನು ಕಟ್ಟಿಕೊಂಡಂತ ರೀತಿ, ಅವರು ಜೀವನವನ್ನು ನಡೆಸುತ್ತಿರುವಂತ ರೀತಿಯನ್ನು ನಾವು ಯಾವಾಗಲೂ ಬಹಳ ಹತ್ತಿರದಿಂದ ನೋಡಿ ಅದು ನಮ್ಮ ಜೀವನಕ್ಕೆ ಹೇಗೆ ಸಹಾಯವಾಗ್ತದೆ, ಅದರ ಮೂಲಕ ನನ್ನ ಜೀವನವನ್ನು ನಾನು ಹೇಗೆ ಅಭಿವೃದ್ಧಿಯ ಕಡೆಗೆ ಒಳ್ಳೆಯ ಸುಶಿಕ್ತವಾದಂಥ ಜೀವನವನ್ನ ನಡೆಸುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ತೇವೆ. ಆದರೆ ಇಲ್ಲಿ ತೀತನಿಗೆ ಹೇಳ್ತಾನೆ, ನೀನು ಆ ದ್ವೀಪಕ್ಕೆ ಹೋಗಿ ಅವರನ್ನು ಕ್ರಮವಿಲ್ಲದನ್ನ ಕ್ರಮಪಡಿಸು ಎನ್ನುವಂಥ ಮಾತುಗಳನ್ನು ಹೇಳಿ ಆತನು ಹೇಳ್ತಾನೆ, ನೀನು ಕ್ರಮಪಡಿಸುವುದು ಮಾತ್ರ ಅಲ್ಲ, ನೀನೇ ಮಾದರಿಯಾಗಿರು. ಪ್ರಿಯ ಸ್ನೇಹಿತರೆ,
ನಾವು ಅನೇಕ ಸಂದರ್ಭದಲ್ಲಿ ನಾವು ಮಾದರಿ ಆಗದಿದ್ದಂಥ ಶಿಷ್ಯತ್ವದ ಬದುಕು ಜಾಸ್ತಿ. ನಮಗೆ ನಾವು ಮಾದರಿ ಆಗಿಲ್ಲ. ನಾವು ಯಾವಾಗಲೂ ಮತ್ತೊಬ್ಬರನ್ನು ಕುರಿತು ಹೇಳ್ತೇವೆ, ನಾವು ಮತ್ತೊಬ್ಬರಿಗೆ ಸುವಾರ್ತೆ ಆಗ್ತೇವೆ. ನೀನು ಸುವಾರ್ತಿಕನಾಗಿದ್ದೀಯಾ, ನೀನೇ ಸುವಾರ್ತೆ ಆಗಬೇಕು. ನಾನು ಸುವಾರ್ತೆ ಸಾರ್ತೇನೆ, ಆದರೆ ನೀನು ಸುವಾರ್ತೆ ಆಗಿದ್ದೀಯೋ, ಅಥವಾ ನೀನು ನಿನ್ನ ಜೀವನದಲ್ಲಿ ಎಲ್ಲವನ್ನೂ ನಡೆಸ್ತಾ ಇದ್ದೀಯೋ. ಸಾರಬೇಕಾಗಿಲ್ಲ. ನಮ್ಮ ಜೀವನವೇ ನಿಜವಾದಂಥ ಸುವಾರ್ತೆ. ಪ್ರಿಯಾತ್ಮೀಯ ಸಹೋದರ ಸಹೋದರಿಯರೇ, ಯಾವಾಗಲೂ ಇದೊಂದು ನಮಗೆ ಚಾಲೆಂಜ್. ನೀನು ಮಾದರಿಯಾಗಿರು. ನೀನು ಬೋಧನೆ ಮಾಡಕ್ಕೆ ಹೋಗ್ತಾ ಇದೀಯಾ, ನೀನು ಬೋಧಿಸ್ತಾ ಇದೀಯಾ, ಆದರೆ ನೀನು ಮಾದರಿಯಾಗಿರು. ಹಾಗಾದ್ರೆ ಶಿಷ್ಯತ್ವ ಅಂತ ಹೇಳುವಾಗ, ವಿಟ್ನೆಸ್ ಅಂತ ಹೇಳುವಾಗ ನಾವು ಮಾದರಿಯ ಜೀವಿತವನ್ನು ನಡೆಸಬೇಕಾಗಿದೆ. ಹಾಗಾದ್ರೆ ದೇವರು ಯಾಕೆ ಲೋಕದಲ್ಲಿ ಚರ್ಚ್ಗಳನ್ನು ಇಟ್ಟಿದ್ದಾನೆ? ಯಾಕೆ ಸಭೆಯನ್ನು ಇಟ್ಟಿದ್ದಾನೆ? ದೇವರು ಯಾಕೆ ನಮಗೆ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಟ್ಟಿದ್ದಾನೆ ಈ ಲೋಕದಲ್ಲಿ ಅಂತ ಹೇಳುವಾಗ ನೀನು ಮಾದರಿಯಾಗಿರು. ಕ್ರೈಸ್ತರಾದಂತಹ ದೇವರ ಮಕ್ಕಳಾದಂತಹ ನಮಗೆ ಪ್ರಿಯರೇ, ಬಹಳ ದೊಡ್ಡ ಅವಕಾಶವೂ ಇದೆ, ಚಾಲೆಂಜ್ ಇದೆ, ಒಂದು ಜವಾಬ್ದಾರಿಯೂ ಇದೆ. ಆ ಜವಾಬ್ದಾರಿಗೋಸ್ಕರ ನಾವು ಜೀವಿಸಲೇಬೇಕಾಗಿದೆ. ಹಾಗಾದ್ರೆ ನಾವು ಯೇಸು ಸ್ವಾಮಿಯ ಶಿಷ್ಯರಾಗಿದ್ದೇವೆ. ಅನೇಕರನ್ನ ಶಿಷ್ಯರನ್ನಾಗಿ ಮಾಡುವುದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ, ಆದರೆ ಅದು ಮಾದರಿಯಾಗಿದ್ದೇವಾ? ಸಭೆಯ ಆರಾಧನೆ 8:30 ಗಂಟೆಗೆ ಅಂತ ಹೇಳಿ ಸಭಾಪಾಲಕರು ನಾನು 8:40 ಬಂದ್ರೆ ನಾನು ಮಾದರಿ ಅಲ್ಲ. ಅಥವಾ ನಾನು ಕೋಪ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಕೋಪದ ಕುರಿತಾಗಿ ಭಾಷಣ ಮಾಡಿದರೆ, ಪುನಃ 10 ನಿಮಿಷಗಳು ನಾನು ಕೋಪ ಆವೇಶದಿಂದ ವರ್ತಿಸಿದರೆ ಅದು ಮಾದರಿಯಲ್ಲ. ನನ್ನ ನಡೆ ಮತ್ತು ನುಡಿ ಈ ಎರಡಕ್ಕೂ ಯಾವಾಗಲೂ ಸಂಬಂಧ ಇರಬೇಕು. ಇವತ್ತು ನಮ್ಮ ನಡೆಗೂ ಮತ್ತು ನುಡಿಗೂ ಸಂಬಂಧವಿಲ್ಲದಂತಹ ಜೀವನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹೇಗೆ ಒಂದು ದೇಹ ಮತ್ತು ಆತ್ಮ ಒಟ್ಟಾಗಿ ಜೀವಿಸ್ತದೋ ಹಾಗೆ ನಮ್ಮ ನಡೆ ಮತ್ತು ನುಡಿ ಯಾವಾಗಲೂ ಒಟ್ಟಾಗಿರಬೇಕು. ಇವತ್ತು ನಾವು ಕ್ರೈಸ್ತ ಸಮುದಾಯ, ಬಾಯಿ ಬಳಿಯುವಂಥ ಸಮುದಾಯ, ಪ್ರಸಂಗಗಳಲ್ಲಿ ಅದ್ಭುತವಾದಂಥ ಪ್ರಸಂಗಗಳನ್ನು ಕೊಡುವಂಥ ಸಮುದಾಯ, ದೇವರ ವಾಕ್ಯವನ್ನು ಬಾಯ್ಹಟ್ಟು ಮಾಡುವುದರಲ್ಲಿ ನಮ್ಮ ಮಕ್ಕಳು ಪ್ರಥಮ ಸ್ಥಾನ, ದೇವರ ವಾಕ್ಯವನ್ನ ನಾಟಕ ರೂಪದಲ್ಲಿ ತೋರಿಸುವುದಕ್ಕೆ ನಮ್ಮ ಯವನಸ್ಥರು ಪ್ರಥಮ ಸ್ಥಾನ, ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಮಹಿಳಾ ಅನ್ಯೋನ್ಯ ಕೂಟಗಳು, ಪುರುಷರ ಅನ್ಯೋನ್ಯ ಎಲ್ಲದ ಪ್ರಥಮ ಸ್ಥಾನ. ಆದರೆ ಅದು ಕೇವಲ ಮಾತುಗಳಿಗೆ ಸೀಮಿತವಾಗಿರಬಾರದು. ನಮ್ಮ ನಡತೆಗಳು ಹೇಗೆ ಒಳ್ಳೆಯ ಜೀವಿತಗಳಾಗಿ ರೂಪಾಂತರಗೊಳ್ತಾವೋ, ಮಾದರಿಯಾಗಿ ರೂಪಾಂತರಗೊಳ್ತಾವೋ, ಆಗ ಮಾತ್ರ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇಹಲೋಕದಲ್ಲಿ ಸಭೆ ಯಾಕೆ ಇಟ್ಟಿದ್ದಾನೆ ದೇವರು? ಯಾಕೆ ಚರ್ಚ್ಗೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ? ಯಾಕೆ ನಾನು ಈ ಕುಟುಂಬದಲ್ಲಿ ಜನಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ? ಆ ಸ್ಥಳದಲ್ಲಿ ದೇವರು ನನಗೆ ಯಾಕೆ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನೀನು ಮಾದರಿಯಾಗಿರು. ದ್ವೀಪಕ್ಕೆ ಕಳಿಸಿಕೊಡ್ತಾನೆ. ಪೌಲನು ತೀತರನ್ನ ದ್ವೀಪಕ್ಕೆ ಕಳಿಸಿಕೊಡು. ದ್ವೀಪ ಅಂತ ಹೇಳಿದ್ರೆ ಸುತ್ತ ನೀರಿರುವಂಥದ್ದು, ಮತ್ತೆ ಭೂಮಿಯಲ್ಲಿರುವಂಥದ್ದು. ಅಲ್ಲಿ ಏನು ಇತ್ತು ಅಂತ ಹೇಳಿದ್ರೆ ಗಮನಿಸಿ, ವೃದ್ಧರು ಅಥವಾ ವಯಸ್ಸಾದಂಥವರು, ಅವರಿಗೂ ಸಹ ನೀನು ಬೋಧನೆ ಮಾಡು. ಮತ್ತು ಸ್ತ್ರೀಯರು, ಚಾಡಿ ಹೇಳುವಂಥವರು, ಅವರಿಗೂ ಬೋಧನೆ ಮಾಡು. ಮತ್ತು ಕುಟುಂಬದಲ್ಲಿರುವಂತಹ ಸ್ತ್ರೀಯರು ತನ್ನ ಗಂಡಂದಿರಿಗೆ ಪ್ರೀತಿ, ಮಮತೆ, ದಯೆಯಿಂದ ಮನೆಯಲ್ಲಿ ಕೆಲಸ ಮಾಡುವವರು, ಸುಶೀಲೆಯರು ಆಗಿರಬೇಕು. ಅವರಿಗೂ ಬೋಧನೆ ಮಾಡು. ಅದು ಮಾತ್ರವಲ್ಲದೆ ಯವನಸ್ಥರಿಗೂ ಬೋಧನೆ ಮಾಡು. ಪ್ರಿಯ ಸ್ನೇಹಿತರೆ, ಹಿರಿಯರಿಗೆ, ಪುರುಷರಿಗೆ, ಸ್ತ್ರೀಯರಿಗೆ, ಗಂಡ ಹೆಂಡತಿಯರಿಗೆ, ಯವನಸ್ಥರಿಗೆ, ಮಕ್ಕಳಿಗೆ, ಇಡೀ ಸಮುದಾಯಕ್ಕೆ ನೀನು ಬೋಧನೆ ಮಾಡು. ಹಾಗಾದ್ರೆ ಶಿಷ್ಯತ್ವ ಇರುವಂಥದ್ದು ಸಾರುವುದರಲ್ಲಿ ಅಲ್ಲ,
ಬದಲು ಜೀವಿಸುವುದರಲ್ಲಿ. ಮಾದರಿಯ ಶಿಷ್ಯತ್ವಗಳು ನಮಗೆ ಬೇಕು ಪ್ರಿಯ ಸ್ನೇಹಿತರೆ. ಇವತ್ತು ನಮ್ಮ ಸಭೆಗಳಲ್ಲಿ ಯಾಕೆ ಬಿದ್ದು ಹೋಗ್ತಾ ಇವೆ ಸಭೆಗಳು? ಅಥವಾ ಸಭೆಗಳಲ್ಲಿ ನಾವು ಕೇವಲ ಆರಾಧನೆಗಳನ್ನು ಮಾಡ್ತಾ ಇದ್ದೇವೆ, ಜೋರಾಗಿ ಕೈ ಎತ್ತೇವೆ, ಜೋರಾಗಿ ಹಾಡು ಹೇಳ್ತೇವೆ ಅಷ್ಟೇ. ಮುಂದೆ ಗೇಟ್ ಹತ್ರ ಮುಂದೆ ಹೋಗಿ ಅವರ ವಿಷಯವಾಗಿ ಮಾತನಾಡ್ತೇವೆ, ಇವರ ವಿಷಯವಾಗಿ ಮಾತನಾಡ್ತೇವೆ, ಜಗಳಗಳನ್ನ ಮಾಡ್ತೇವೆ. ವಾತಾವರಣದಲ್ಲಿ ಜಗಳದ ಮೂಲಕ ನಮ್ಮ ಆರಾಧನೆಗಳನ್ನು ಮಾಡಿಕೊಂಡು ಹೋಗ್ತೇವೆ. ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಹೇಳ್ತದೆ, ನೀನು ಮಾದರಿ ಆಗಿರು. ತೀತನಿಗೆ ಹೇಳ್ತಾ, ನೀನು ಹೋಗುವಂತ ವ್ಯಕ್ತಿ ನೀನು ಮಾದರಿಯಾಗಿ ಇಲ್ಲದಿದ್ದರೆ ಆ ಶಿಷ್ಯತ್ವ ನೀನು ಏನೇ ಬೋಧನೆ ಮಾಡಿದರೂ ಅದು ಬಿದ್ದು ಹೋಗ್ತದೆ. ಪ್ರಿಯ ಸ್ನೇಹಿತರೆ, ನಾವು ಶಿಷ್ಯತ್ವವನ್ನು ನಾವು ಸಾರಬೇಕಾದ್ರೆ, ಶಿಷ್ಯತ್ವವಾಗಿ ಜೀವಿಸಬೇಕಾದ್ರೆ ನಾನು ನೀನು ಮಾದರಿಯಾಗಿರಬೇಕು. ಇವತ್ತು ನನ್ನ ಕುಟುಂಬದಲ್ಲಿ ತಂದೆ ತಾಯಿ ಮಾದರಿಯಾಗದಿದ್ದರೆ ಕುಟುಂಬದ ಮಕ್ಕಳು ದಾರಿ ತಪ್ತಾರೆ. ಸಭೆಯಲ್ಲಿ ಸಭಾಪಾಲಕರು ಮಾದರಿಯಾಗದಿದ್ದರೆ ಸಭೆ ದಾರಿ ತಪ್ಪುತ್ತದೆ. ಸಮಾಜದಲ್ಲಿ ನಾಯಕರು ಮಾದರಿಯಾಗದಿದ್ದರೆ ನಾವು ದಾರಿ ತಪ್ಪುತ್ತೇವೆ. ಪ್ರಿಯ ಸ್ನೇಹಿತರೆ, ಮಾದರಿಯ ಶಿಷ್ಯತ್ವ ನಮಗೆ ಬೇಕಾಗಿದೆ. ಆ ಮಾದರಿಯ ಶಿಷ್ಯತ್ವದ ಮೂಲಕ ಕೇವಲ ಬೋಧನೆಗಳು ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಬದಲಾವಣೆ ಬೇಕು. 14ನೇ ಮಾತು ಹೇಳ್ತಾನೆ ಆತನು. 13ನೆಯ ವಚನ ಹೇಳ್ತಾನೆ, ಇಹಲೋಕದಲ್ಲಿ ಸ್ವಸ್ಥ ಚಿತ್ತವರಲ್ಲಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕು. 3 ವಿಷಯಗಳು ಹೇಳ್ತಾನೆ. ಒಂದು ಸ್ವಸ್ಥತೆ, ಚಿತ್ತ ಮತ್ತು ನೀತಿವಂತಿಕೆ, ಭಕ್ತಿಯುಳ್ಳವರಾಗಿ ನೀವು ಬದುಕಿರಿ. ಯೇಸು ಸ್ವಾಮಿ ನಮ್ಮೆಲ್ಲರನ್ನ ತನ್ನ ಶಿಷ್ಯರನ್ನಾಗಿ ಕರೆದಿದ್ದಾನೆ. ಹಾಗಾದ್ರೆ ನಾನು ನೀನು ಮಾದರಿಯಾಗಿದ್ದೇನ? ಅಂದರೆ ಮಾದರಿ ಮಾತಿನಲ್ಲಿ ಇಲ್ಲ, ಮಾದರಿ ಜೀವನದಲ್ಲಿದೆ. ಇನ್ನು ಕೊನೆಯದಾಗಿ ಹೋರಾಟದ ಶಿಷ್ಯತ್ವ. ಒಂದು ದೀನತೆಯ ಶಿಷ್ಯತ್ವ, 2ನೇದು ಮಾದರಿಯ ಶಿಷ್ಯತ್ವ, 3ನೇದು ಹೋರಾಟದ ಶಿಷ್ಯತ್ವ. ಪ್ರಿಯ ಸ್ನೇಹಿತರೆ, ಇವತ್ತು ಹೋರಾಟ ಮಾಡ್ತಾನೆ ಇದ್ದೇವೆ. ಇವತ್ತು ನೀವು ಪರಿಸ್ಥಿತಿಗಳನ್ನು ನೀವು ಗಮನಿಸಬೇಕಾದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಅನಾರೋಗ್ಯದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಹೋರಾಟಗಳು ವಿಪರೀತವಾಗಿ ಹೋಗ್ತಾ ಇದೆ. ಇಂತಹ ಹೋರಾಟದ ಸನ್ನಿವೇಶದಲ್ಲಿ ನಾವು ಹೇಗೆ ನಮ್ಮ ಶಿಷ್ಯತ್ವದ ಆ ಬಲವನ್ನು ಕಾಪಾಡಿಕೊಳ್ಳುವಂಥದ್ದು? ಅರಸುಗಳ 3ಯ ಭಾಗ 2ನೇ ಅಧ್ಯಾಯ 1ನೇ ವಚನದಿಂದ 15 ವಚನ. ಎಲಿಯ ಮತ್ತು ಎಲೀಷನ ಕುರಿತಾಗಿ ನಿಮ್ಮೆಲ್ಲರಿಗೆ ಗೊತ್ತಿದೆ. ಎಲಿಯ ಮತ್ತು ಎಲೀಷ, ಎಲಿಯನ ನಂತರ ಆತನ ಸ್ಥಾನಕ್ಕೆ ಬರುವಂಥದ್ದು ಎಲೀಷ. ನೀವು ಗಮನಿಸಿ, 2ನೇ ಅಧ್ಯಾಯಕ್ಕೆ ಬರುವಾಗ ಎಲಿಯ ತನ್ನ ಕಾರ್ಯವನ್ನು ಮುಗಿಸಿ ಆತನು ಪರಲೋಕಕ್ಕೆ ಎತ್ತಲ್ಪಡುವಂತ ಸಂದರ್ಭದಲ್ಲಿ ಆತನು ತನ್ನ ಸಮುದಾಯ ಪ್ರವಾದಿಗಳ ಮಂಡಳಿಗಳನ್ನು ಬಿಟ್ಟು ಆತನು ಹೊರಡುವುದಕ್ಕೆ ಸಿದ್ಧವಾಗುವಾಗ ಎಲೀಷ ಆತನನ್ನು ಹಿಂಬಾಲಿಸ್ತಾನೆ. ಎಲಿಯ ತನ್ನ ಕಾರ್ಯಗಳನ್ನು ಮುಗಿಸಿ ಹೋಗುವಾಗ ಎಲೀಷ ಆತನನ್ನು ಹಿಂಬಾಲಿಸ್ತಾನೆ. ನೀವು ಗಮನಿಸಿ, ಮೊದಲನೇದಾಗಿ ಆತನು ಹೇಳ್ತಾನೆ, ಆತನು ಹೇಳುವಂತ ಮಾತು ಬೇತೇಲಿಗೆ ಹೋಗಬೇಕು ಅಂತ ಹೇಳ್ತಾನೆ. ಆತನು 2ನೇಯ ಮಾತು, ನೀನು ಇಲ್ಲೇ ಇರು, ನಾನು ಬೇತೇಲಿಗೆ ಹೋಗಬೇಕು ಅಂತ ಹೇಳ್ತಾನೆ. ಪುನಃ ಆತನು ಬೇತೇಲಿಂದ ಎರಿಕೋವಿಗೆ ಹೋಗಬೇಕು ಎನ್ನುವಂತ ಮಾತನ್ನು ಹೇಳ್ತಾನೆ. ಅಲ್ಲಿಂದ ಆತನು ನಾನು ಎರಿಕೋವಿನಿಂದ ನಾನು ಯೋರ್ಧಾನಿಗೆ ಹೋಗಬೇಕು ಎನ್ನುವಂತ ಮಾತನ್ನು ಹೇಳ್ತಾನೆ. ಅಂದ್ರೆ ಎಲಿಯನು ಆ ಎಲೀಷನ ಆತನನ್ನ ಅವಾಯ್ಡ್ ಮಾಡಿದ್ರು ಸಹ ಎಲೀಷ ಎಲಿಯನನ್ನು ಬಿಟ್ಟುಕೊಳ್ಳಿಲ್ಲ. ಯಾವಾಗಲೂ ಆತನನ್ನ ಹಿಂಬಾಲಿಸಿಕೊಂಡು ಬರುವಂಥದ್ದನ್ನು ನೋಡ್ತೇವೆ. ಅದು ಮಾತ್ರವಲ್ಲದೆ ಒಂದು ಸುಂದರವಾದಂತಹ ಘಟನೆ ಸಂಭವಿಸಿದೆ. ಇಲ್ಲಿ ಎಲಿಯ ಎಂಬುದಾಗಿ ಹೇಳುವಾಗ ನಮಗೆ ನೆನಪಾಗುವಂಥದ್ದು ಏನಂತ ಹೇಳಿದ್ರೆ ಕಂಬಳಿ. ಆತನು ತನ್ನಲ್ಲಿದ್ದಂಥ ಕಂಬಳಿಯನ್ನು ಹೊಡೆದು ಯೋರ್ಧಾನ್ ನದಿ ಇಬ್ಬಾಗವಾಗ್ತದೆ. ಅವರು ಅದರಲ್ಲಿ ಆ ನೆಲದಲ್ಲಿ ದಾಟಿ ಹೋಗ್ತಾರೆ. ಪ್ರಿಯ ಸ್ನೇಹಿತರೆ, ಯೋರ್ಧಾನ್ ನದಿ, ಅದರಲ್ಲಿ ಇಸ್ರಾಯೇಲರು ಸಹ ಪ್ರಯಾಣ ಮಾಡ್ತಾರೆ. ಯೆಹೋಶುವನ ನಾಯಕತ್ವದಲ್ಲಿ ಅದನ್ನು ದಾಟ್ತಾ ಇದೆ. ಇಲ್ಲಿ ಸಹ ಯೋರ್ಧಾನ್ ಯೇಸು ಸ್ವಾಮಿಯ
ಜೀವನದಲ್ಲಿ ಸಹ ಯೋರ್ಧಾನ್ ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಸ್ಥಳ. ಯೇಸು ಸ್ವಾಮಿ ಸ್ಥಾನಿಕನಾದಂಥ ಯೋಹಾನನು ಮತ್ತು ಯೇಸು ಅದೇ ಸ್ಥಳದಲ್ಲಿ ಭೇಟಿ ಮಾಡುವಂತಹ ಒಂದು ವಿಶೇಷವಾದಂಥ ಸ್ಥಳ. ಅಲ್ಲಿ ಗಮನಿಸಿ, ಎಲೀಯನು ಆತನು ಪರಲೋಕಕ್ಕೆ ಏರಲ್ಪಟ್ಟಂಥ ಸಮಯದಲ್ಲಿ ಆತನು ಕೇಳಿಕೊಳ್ತಾನೆ, ನನಗೇನಾದರೂ ಕೊಡು, ನಿನ್ನಲ್ಲಿರುವಂಥ 2 ಪಾಲನ್ನು ಕೊಡು ಎಂಬುದಾಗಿ, ನಿನ್ನಲ್ಲಿ ಆತ್ಮದಲ್ಲಿರುವಂಥ 2 ಪಾಲು ನನಗೆ ಅನುಗ್ರಹಿಸು ಅಂತ ಹೇಳುವಾಗ ಎಲೀಯನು ಹೇಳ್ತಾನೆ, ನೀನು ದುರ್ಬಲವಾದಂಥ ಬೇಡಿಕೊಂಡಿದ್ದೀ ಅಂತ ಹೇಳಿ, ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುತ್ತದೆ ಅಂತ ಹೇಳುವಾಗ ಆತನು ಮೇಲಕ್ಕೆ ಇರುವಾಗ ಆತನ ಕಂಬಳಿ ಕೆಳಗೆ ಬೀಳುತ್ತದೆ. ಆತನು ಅದನ್ನು ಸ್ವೀಕರಿಸಿಕೊಳ್ತಾನೆ. ಇಲ್ಲಿ ಎಲಿಯ ಅಂತ ಹೇಳುವಾಗ ನಮಗೆ ಸಾಮಾನ್ಯವಾಗಿ ಕೆರೇತ್ ಹಳ್ಳ, ಚಾರಪ್ತದ ಊರು ಇಂಥವೆಲ್ಲವೂ ನೆನಪಾಗ್ತದೆ. ಅದರಲ್ಲಿ ಇದರಲ್ಲೂ ವಿಶೇಷವಾಗಿ ಕಂಬಳಿ. ಪ್ರಿಯ ಸ್ನೇಹಿತರೆ, ಆತನು ಎಲಿಯ ತನ್ನ ಕಂಬಳಿಯನ್ನು ಎಲೀಷನಿಗೆ ಹಸ್ತಾಂತರ ಮಾಡ್ತಾನೆ. ಆದರೆ ಶಿಷ್ಯತ್ವ ನಿಲ್ಲಲಿಲ್ಲ, ಹೋರಾಟ ಮುಂದೆ ಹೋಗ್ತದೆ. ಯು ಕಂಟಿನ್ಯೂ. ಯೇಸು ಸ್ವಾಮಿ ಸಹ, ನೀವು ಲೋಕದಲ್ಲಿ ಧೈರ್ಯವಾಗಿರಿ, ಸಂಕಟ ಇದೆ ಲೋಕದಲ್ಲಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಹೋಗ್ರಿ. ಹೋರಾಟ ಇದೆ ಪ್ರಿಯ ಸ್ನೇಹಿತರ ಶಿಷ್ಯತ್ವದಲ್ಲಿ. ಶಿಷ್ಯತ್ವ ಅದು ಹೋರಾಟದಲ್ಲಿ ನಾವು ಮುಂದೆ ಹೋಗಬೇಕು. ಇಲ್ಲಿ ಎಲೀಷನಿಗೆ ಆ ಕಂಬಳಿ ದೊರಕುತ್ತದೆ. ಎಲೀಯನ ಮೂಲಕ ಎಲೀಷನಿಗೆ ಆ ಕಂಬಳಿ ದೊರಕುತ್ತದೆ. ಆತನು ಆ ಕಂಬಳಿಯನ್ನು ಎತ್ತುಕೊಳ್ತಾನೆ. ಪ್ರಿಯ ಸ್ನೇಹಿತರೆ, ಕಂಬಳಿ ಅಂತ ಹೇಳುವಾಗ ಬೆಚ್ಚಗೆ ಹಾಕಿಕೊಂಡು ಮಲಗುವುದಕ್ಕಲ್ಲ ಶಿಷ್ಯತ್ವ, ಬದಲು ಅದನ್ನು ಬಿಚ್ಚಿ ಹಾಕಿ ಹೋರಾಟಕ್ಕೆ ಸಿದ್ಧಗೊಳ್ತಾನೆ. ಎಲೀಯ ಕೊಟ್ಟಂತಹ ಕಂಬಳಿಯನ್ನು ಎಲೀಷ ಎದ್ದುಕೊಂಡು ಆತನ ಬೆಚ್ಚಗೆ ಹೋಗಿ ನಿದ್ದೆ ಮಾಡುವುದಕ್ಕೆ ಅದನ್ನು ಉಪಯೋಗಿಸಲಿಲ್ಲ, ಬದಲು ಅದನ್ನು ಪುನಃ ಎತ್ತುಕೊಂಡು ಹೋಗಿ ಪುನಃ ಯೋರ್ಧಾನನ್ನ ನದಿಯ ತೀರಕ್ಕೆ ಬಂದು ಅದನ್ನು ಒಡೆಯುವಾಗ ಪುನಃ ಅದನ್ನು ಒಡಿತಾನೆ ಮತ್ತು ಮೇಲಿನಿಂದ ಕಂಬಳಿ ತೆಗೆದುಕೊಂಡು ಯೋರ್ಧಾನ್ ತೀರಕ್ಕೆ ಬಂದು ಅದನ್ನು ಒಡೆಯಲು ಅದು 2 ಭಾಗವಾಗ್ತದೆ. ಪುನಃ ಪ್ರಯಾಣ ಬೆಳೆಸ್ತಾನೆ. ಪ್ರಿಯ ಸ್ನೇಹಿತರೆ, ಯೋರ್ಧಾನ್ನ ಪ್ರವೇಶ ಇದೆಯಲ್ಲ, ಅದು ಹೋರಾಟ. ಯೇಸು ಸ್ವಾಮಿ ಸಹ ಯೋರ್ಧಾನಲ್ಲಿ ಸ್ನಾನದೀಕ್ಷೆಯನ್ನು ಹೊಂದಿಕೊಳ್ಳುವಾಗ ಈತನು ನನ್ನ ಮಗನು, ಈತನ ಮಾತನ್ನ ಕೇಳ್ರಿ, ಸಿದ್ಧಗೊಳ್ತಾನೆ, ಹೋರಾಟಕ್ಕೆ ಸಿದ್ಧಗೊಳ್ತಾನೆ. ಸ್ವಾಮಿ ತನ್ನ ಜೀವನದಲ್ಲಿ ತನ್ನ ಸೇವೆಯನ್ನ ಪ್ರಾರಂಭಿಸುವುದಕ್ಕೆ ಯೋರ್ಧಾನು ಹೊಳೆಯಿಂದ ತನ್ನ ಸೇವೆಯನ್ನು ಪ್ರಾರಂಭಿಸ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಶಿಷ್ಯತ್ವದಲ್ಲಿ ಹೋರಾಟ ಇದೆ, ಚಾಲೆಂಜ್ಗಳಿದೆ, ಫೋಕಸಿಂಗ್ ಇದೆ. ನೀವು ಗಮನಿಸಿ, ಎಲಿಯನನ್ನು ಬಿಟ್ಟುಕೊಳ್ಳಿಲ್ಲ. ಆತನು ಹೋದಂತ ಎಲ್ಲ ಸ್ಥಳದಲ್ಲಿ ಆತನನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ. ಬೇಕು ನನಗೆ ಶಿಷ್ಯತ್ವವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಅದರಲ್ಲಿ ಹೋರಾಟ ಬಂದಾಗ ಆ ಹೋರಾಟಕ್ಕೆ ಸಿದ್ಧವಾಗ್ತಾನೆ. ಹಾಗಾದ್ರೆ ನಾನು ನೀನು ಡಿಸೈಪಲ್ಸ್ ಆಗಿದ್ದೇವೆ, ಯೇಸು ಸ್ವಾಮಿಯ ಶಿಷ್ಯರಾಗಿ ಬದುಕ್ತಾ ಇದ್ದೇವೆ. ನಾನು ನೀನು ಹೋರಾಟ ಮಾಡಲೇಬೇಕು. ಈ ಲೋಕದಲ್ಲಿರುವಾಗ ಆ ಕಷ್ಟ, ಸಂಕಟ, ತೊಂದರೆಗಳು, ಅಡೆತಡೆಗಳು ಯಾವುದರೂ ಬಂದರೂ ಸಹ ನಾವು ಹೋರಾಟಕ್ಕೆ ಸಿದ್ಧಗೊಳ್ಳಬೇಕಾಗಿದೆ. ಹೋರಾಟ ಮಾಡುವಾಗ ಮಾತ್ರ ನಾವು ಗುರಿ ಮುಟ್ಟುವುದಕ್ಕೆ ಸಾಧ್ಯ. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಭಾನುವಾರದಲ್ಲಿ ನಾವು ದೇವರ ವಾಕ್ಯವನ್ನು ಒಳ್ಳೆ ರೀತಿಯಲ್ಲಿ ಧ್ಯಾನಿಸಿದ್ದೇವೆ, ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ, ಒಳ್ಳೆಯವರಾಗಿ ಜೀವಿಸುವುದಕ್ಕೆ ನಾವು ಸಿದ್ಧಗೊಂಡಿದ್ದೇವೆ. ನಾವು ಮಾಡಿದಂಥ ಈ ವಾಕ್ಯ ಧ್ಯಾನ ನಮಗೆ ವ್ಯರ್ಥವಾಗಲಿಲ್ಲ, ನಮಗೆ ಆಶೀರ್ವಾದ ಕೊಟ್ಟಿದೆ, ನಮ್ಮನ್ನು ಬಲಪಡಿಸಿದೆ, ನಮ್ಮನ್ನು ಧೈರ್ಯಪಡಿಸಿದೆ, ನಮ್ಮ ಶಿಷ್ಯತ್ವ ಅಂದ್ರೆ ಏನು ಅಂತ ನಮಗೆ ತಿಳಿಸಿಕೊಟ್ಟಿದೆ. ಹಾಗಾದ್ರೆ ದೀನತೆಯ ಶಿಷ್ಯರಾಗೋಣ. ಆ ದೀನತೆಯ ಮೂಲಕ ಆ ಶಿಷ್ಯತ್ವದ ಸಾಕ್ಷಿ ಇಡೋಣ. ಮಾದರಿಯ ಶಿಷ್ಯತ್ವವನ್ನ ನಮ್ಮ ಮುಂದೆ ಇಡೋಣ. ಲೋಕದಲ್ಲಿ ನಾವು ಮಾದರಿಗಳಾಗಿ ಜೀವಿಸೋಣ. ನಡೆ ಮತ್ತು ನುಡಿ, ದೇಹ ಮತ್ತು ಆತ್ಮದ ರೀತಿಯಲ್ಲಿ ಬದುಕೋಣ. ಮೂರನೇದಾಗಿ, ಲೋಕದೆಡೆಗೆ ಹೋಗುವಾಗ, ಶಿಷ್ಯತ್ವದಲ್ಲಿ ಸಾಕ್ಷಿಯಾಗುವಾಗ ಹೋರಾಟ ಇದೆ. ಆ ಹೋರಾಟದಲ್ಲಿ ಜಯಶಾಲಿಗಳಾಗೋಣ. ಹಾಗಾದರೆ ನೀವು ಕೇಳಿದಂಥ ವಾಕ್ಯವೆಲ್ಲವನ್ನ ದೇವರ ಆಶೀರ್ವಾದ ಮಾಡಲಿ. ಈ ತಿಂಗಳಿನ ಕೊನೆಯ ಭಾನುವಾರ, ಮುಂದಿನ ಭಾನುವಾರದಿಂದ ನಾವು ಹೊಸ ತಿಂಗಳಿಗೆ ಕಾಲಿಡುತ್ತೇವೆ. ಹೊಸ ಸಮಸ್ಯೆಗಳು, ಹೊಸ ಚಾಲೆಂಜ್ಗಳು ನಮ್ಮ ಮುಂದೆ ಇದೆ ಪ್ರಿಯ ಸ್ನೇಹಿತರೆ. ಆದರೆ ಎಂದೂ ನಾವು ಎಲಿಯನು ಯಾವ ರೀತಿಯಲ್ಲಿ ಎಲೀಷನು ಎಲಿಯನನ್ನು ಹಿಂಬಾಲಿಸಿಕೊಂಡು
ಆ ಯೋರ್ಧನ ಹೊಳೆಯನ್ನು ದಾಟಿದ ಹಾಗೆ ನಾವು ಸಹ ನಮ್ಮ ಜೀವನದಲ್ಲಿ ದೇವರು ನಮಗೆ ಸಿದ್ಧ ಮಾಡಿದಂತಹ ಕಾರ್ಯಗಳಲ್ಲಿ ಮುಂದೆ ಸಾಗೋಣ. ದೇವರು ನಿಮ್ಮೆಲ್ಲರನ್ನು, ನಿಮ್ಮ ಕುಟುಂಬಗಳನ್ನು, ನೀವು ಮಾಡುತ್ತಿರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದ ಮೂಲಕ ನಾವು ಬಲಗೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ರಕ್ಷಕನಾದ ತಂದೆಯಾದಂಥ ದೇವರೇ, ನಾವು ದೀನತೆ, ಮಾದರಿ ಮತ್ತು ಹೋರಾಟದ ಶಿಷ್ಯತ್ವದ ಮೂಲಕ ಸಾಕ್ಷಿ ಕೊಡುತ್ತಾ ಇದ್ದೇವೆ. ಸ್ವಾಮಿ, ನಮ್ಮನ್ನು ಕರೆದಿದ್ದಿ, ನಮ್ಮನ್ನು ಆರಿಸಿಕೊಂಡಿದ್ದಿ, ನಮಗೆ ಕೊಟ್ಟಂತ ಎಲ್ಲ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸಭೆಯ ಮಕ್ಕಳು ಈ ವಾಕ್ಯದಿಂದ ಆಶೀರ್ವಾದ ಹೊಂದಿದ್ದಾರೆ ಸ್ವಾಮಿ. ಅವರು ಪ್ರಾರ್ಥಿಸಿದ್ದಾರೆ. ಅವರ ಶಿಷ್ಯತ್ವ ಅದು ಸಾಕ್ಷಿಯ ಶಿಷ್ಯತ್ವವಾಗಿ ರೂಪಾಂತರವಾಗಲಿ. ಕೇಳಿದಂಥ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ನಮ್ಮನ್ನು ತಲೆಬಾಗಿರುವಂಥ ಪ್ರತಿಯೊಬ್ಬರನ್ನ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸಸೂತ್ರವನ್ನೊಟ್ಟಾಗಿ ಅರಿಕೆ ಮಾಡೋಣ. ಪುಟ 128ನೇ ಪುಟದಲ್ಲಿರುವಂತಹ ಅಪೋಸ್ತಲರ ವಿಶ್ವಾಸಸೂತ್ರ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯದಿಂದ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆ ಜರೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ದಿವಸದಲ್ಲಿ ಸತ್ತವಳಿಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವನವನ್ನು ನಂಬುತ್ತೇನೆ. ಆಮೆನ್. ಸಭೆಗೆ ತಿಳಿಸುವಂತಹ ಪ್ರಕಟಣೆಗಳು. ಕಳೆದ 25ನೇ ತಾರೀಕು ಗುರುವಾರ ಸಂಜೆ 6:30 ಗಂಟೆಗೆ ನಮ್ಮ ಸಭಾಪಾಲನಾ ಸಮಿತಿ ಒಟ್ಟಾಗಿ ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೆವು. ಆ ನಿರ್ಣಯ ಏನಂತ ಹೇಳಿದ್ರೆ, ಜುಲೈ 5ನೇ ತಾರೀಕಿನಿಂದ ನಾವು ಚರ್ಚನ್ನು ಓಪನ್ ಮಾಡಬೇಕು ಎನ್ನುವಂಥ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೆವು. ಆದರೆ ನಿಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಮುಂದಿನ ಭಾನುವಾರಗಳಿಂದ ಸಂಪೂರ್ಣ ಲಾಕ್ಡೌನ್ ಮಾಡಿರುವುದರಿಂದ ನಾವು ಮುಂದಿನ ಭಾನುವಾರವೂ ಸಹ ಫೇಸ್ಬುಕ್ ಲೈವ್ನಲ್ಲೇ ಆರಾಧನೆ ನಡೆಸಲ್ಪಡ್ತದೆ. ಹಾಗಾಗಿ ಪ್ರಿಯ ಸ್ನೇಹಿತರೆ, ಗಮನವಿಟ್ಟು ಕೇಳಿಸಿಕೊಳ್ಳ್ರಿ. ಮುಂದಿನ ಭಾನುವಾರವೂ ಸಹ ಫೇಸ್ಬುಕ್ ಲೈವ್ನಲ್ಲಿ ಆರಾಧನೆ ನಡೆಸಲ್ಪಡ್ತದೆ. ಯಾವಾಗ ಈ ಸಂಡೇ ಲಾಕ್ಡೌನ್ ಮುಕ್ತಾಯವಾಗ್ತದೋ ನಂತರ ನಾವು ಮುಂದಿನ ವಿಷಯಗಳನ್ನು ನಿಮಗೆ ತಿಳಿಸುವಂಥವನಾಗಿದ್ದೇನೆ. ಎರಡನೇದಾಗಿ, ಅನೇಕರು ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ. ಪ್ರತಿ ದಿನ ಬೆಳಗ್ಗೆ 8:30ರಿಂದ 10:30 ಗಂಟೆ ತನಕ ಮತ್ತು ಸಂಜೆ 5:30ರಿಂದ 7:30 ತನಕ. ದಯಮಾಡಿ ನೀವು ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳ್ರಿ. ಪ್ರಾರ್ಥನೆಯಲ್ಲಿ ನೀವು ದೇವರನ್ನು ಪ್ರಾರ್ಥಿಸಿ. ಇನ್ನು ಮೂರನೇದಾಗಿ, ನೀವು ಆನ್ಲೈನ್ನಲ್ಲಿ ಅನೇಕರು ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ಮತ್ತು ಕಾಣಿಕೆಗಳನ್ನು ನೀವು ಕೊಡ್ತಾ ಇದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಸಭೆ ನಡೆಯಬೇಕಾದರೆ, ಸಭೆ ಬೆಳೆಯಬೇಕಾದರೆ ನಿಮ್ಮೆಲ್ಲರ ಸಹಾಯ ಬಹಳ ಪ್ರಾಮುಖ್ಯ. ಹಾಗಾಗಿ ನೀವು ಆನ್ಲೈನ್ ಪೇ ಮಾಡುವಂಥವ್ರು ಮಾಡಿ, ಅಥವಾ ನೀವು ಸಭೆಯ ಬಳಿಯಲ್ಲಿ ಬಂದು ನೀವು ಸಂಜೆ ಬರುವುದಾದರೆ ಅದಕ್ಕೆ ಅವಕಾಶವಿದೆ. ದಯಮಾಡಿ ಫೋನ್ಗಳನ್ನು ಮಾಡಿ ಸಭೆಯ ಕಾರ್ಯದರ್ಶಿ ಖಜಾಂಚಿಯವರಿಗೆ, ಸಭಾಪಾಲಕರಿಗೆ ನಿಮ್ಮ ಕರೆಗಳನ್ನು ಮಾಡಿ ಬಂದು ನೀವು ಅದರಲ್ಲಿ ಕಾಣಿಕೆಯನ್ನು ಕೊಡಬಹುದು ಎಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ಳುವಂಥವನಾಗಿದ್ದೇನೆ. ದೇವರು ಆದಷ್ಟು ಬೇಗ ಎಲ್ಲ ಸನ್ನಿವೇಶಗಳಲ್ಲಿ ದೇವರು ಸಹಾಯ ನಡೆಸುವಿಕೆ ನಮಗೆ ಬರಲಿ ಎಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು
ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂತಹ ಪ್ರಿಯರ ಹೆಸರುಗಳು ಹೀಗಿವೆ: ಮಿಸ್ಟರ್ ರಾಮಪ್ಪ, ಕುಮಾರಿ ಆನಾ, ಮಿಸ್ಟರ್ ಜಾನ್ ವಿನಯಚಂದ್ರ, ಮಿಸಸ್ ಗ್ಲಾಡಿಸ್ ಒಬೇಡ್, ಮಿಸ್ಟರ್ ಮೋಹನ್ ಜಾಶ್ವಾ, ಮಿಸಸ್ ಎಲಿನಾ ನ್ಯಾನ್ಸಿ ಆರೋನ್ಸ್, ಮಿಸ್ಟರ್ ನವೀನ್ ಜೋನಥಾನ್, ಮಿಸ್ ನೇಹಾ ಜಾರ್ಜಿನಾ, ಮಿಸ್ಟರ್ ಡಿ ಜೀವರತ್ನಂ, ಮಿಸಸ್ ನಳಿನಿ ಕಿರಣ್ ಕುಮಾರ್, ಮಿಸ್ಟರ್ ಗಗನ್ ದಾಸ್, ಮಿಸ್ಟರ್ ಆರೋಗ್ಯ ಸ್ವಾಮಿ, ಮಿಸ್ಟರ್ ಸುನಿಲ್ ಕುಮಾರ್ ಎ, ಮಿಸಸ್ ಸಿವಿ ಜಾಯ್, ಮಿಸಸ್ ಸುವರ್ಣ ಮನೋಹರ, ಮಿಸ್ಟರ್ ಸ್ಯಾಮ್ಯುಯಲ್ ದಯಾನಂದ್, ಮಿಸಸ್ ಅಹಲ್ಯ ಸಿಂಗ್, ಮಿಸ್ಟರ್ ಡೇವಿಡ್ ಕುಮಾರ್, ಮಿಸಸ್ ಸುಮನ, ಮಿಸ್ಟರ್ ಕಾಲಿನ್ ವಿಲಿಯಮ್ಸ್, ಮಿಸ್ಟರ್ ಪ್ರಭಾವ್, ಮಿಸ್ಟರ್ ಅಮನ್ ಆರ್ ಸಾಗರ್. ಅದೇ ರೀತಿಯಲ್ಲಿ ತಮ್ಮ ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂಥ ಪ್ರಿಯರು ಡಾಕ್ಟರ್ ಸುನಿಲ್ ಇಂಚಲ್ ಆ್ಯಂಡ್ ಮಿಸಸ್ ಚಂಪಾ ಇಂಚಲ್, ಮಿಸ್ಟರ್ ರೊನಾಲ್ಡ್ ಬೆನೆಡಿಕ್ಟ್ ಆ್ಯಂಡ್ ಮಿಸಸ್ ಬ್ಲಾಡಿನಾ ಬೆನೆಡಿಕ್ಟ್, ಮಿಸ್ಟರ್ ಎ ವಿಕ್ಟರ್ ಆ್ಯಂಡ್ ಮಿಸಸ್ ಛಾಯಾ. ನಿಮ್ಮೆಲ್ಲರಿಗೆ ಶುಭಾಶಯವನ್ನು ಕೋರುತ್ತೇನೆ. ಇಡೀ ಸಭೆ ನಿಮಗೋಸ್ಕರ ಶುಭಾಶಯವನ್ನು ಕೋರುತ್ತದೆ ಮತ್ತು ಪ್ರಾರ್ಥನೆ ಮೂಲಕ ಈ ಪ್ರಿಯರಿಗೆ ದೇವರ ಆಶೀರ್ವಾದವನ್ನು ಕೋರೋಣ. ಸಂಗೀತದ ಮೂಲಕ ಈ ಪ್ರಿಯರಿಗೆ ಶುಭಾಶಯವನ್ನು ಕೋರೋಣ. ಕರ್ತನೇ, ನೀನು ನಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ನಮ್ಮನ್ನು ಪ್ರೀತಿಯಿಂದ ಸಲಹಿ ಸಂರಕ್ಷಿಸುತ್ತಾ ಬಂದಿದೆ. ಸ್ವಾಮಿ, ಭಾನುವಾರದಲ್ಲಿ ನಾವಿರುವಂತಹ ಸ್ಥಳದಲ್ಲಿಯೇ ನಿಮ್ಮನ್ನು ಆರಾಧಿಸಿದ್ದೇವೆ. ಕರ್ತನೇ, ಎಲ್ಲ ಸಂದಿಗ್ಧತೆಯ ಮಧ್ಯದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿದ್ದೇವೆ. ಕರ್ತನ ಸಂದರ್ಭದಲ್ಲಿ ತಮ್ಮ ಸಂತೋಷದ ದಿವಸಗಳನ್ನು ಕಾಣುವಂಥ ಪ್ರಿಯರನ್ನು ನಾವು ಸ್ಮರಿಸಿಕೊಳ್ತೇವೆ. ತಮ್ಮ ಜನನ ದಿವಸ, ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂಥ ದಂಪತಿಗಳು, ಕರ್ತನೇ, ಈ ಪ್ರಿಯರಿಗೆ ನೀನು ಕೊಟ್ಟಂತಹ ಹೊಸ ವರ್ಷಕ್ಕಾಗಿ ಆಶೀರ್ವಾದದ ಮತ್ತೊಂದು ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಸ್ವಾಮಿ, ಕಳೆದ ವರ್ಷವೆಲ್ಲ ನೀನು ಅವರನ್ನು ಕಾಪಾಡಿದ್ದಿ, ಕುಟುಂಬವಾಗಿ ಸಂರಕ್ಷಿಸಿದ್ದಿ, ಅವರ ಉದ್ಯೋಗಗಳನ್ನು ಆಶೀರ್ವದಿಸಿದ್ದಿ, ಅವರ ಕುಟುಂಬದಲ್ಲಿ ಸಮಾಧಾನ ಕೊಟ್ಟಿದ್ದಿ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಎಲ್ಲ ಪ್ರಿಯರ ನಾವು ಸ್ಮರಿಸುತ್ತೇವೆ.
ಅವರ ಸಂತೋಷದಲ್ಲಿ ನೀನು ಅವರ ಸಂಗಡ ಇರು ಕರ್ತನೆ. ಅವರು ತಮ್ಮ ಜೀವನದಲ್ಲಿ ನಂಬಿಗಸ್ತರಾಗಿ ಯಾವಾಗಲೂ ನೀನು ಮೆಚ್ಚುವಂತಹ, ನಿನ್ನನ್ನು ಆರಾಧಿಸುವಂತಹ ಮಕ್ಕಳಾಗಿ ಜೀವಿಸುವಂತೆ ಅವರನ್ನು ಬಲಪಡಿಸು ಕರ್ತನೆ. ನಿನ್ನ ಹಸ್ತಗಳಿಗೆ ಪ್ರಿಯರನ್ನು ಒಪ್ಪಿಸಿಕೊಡ್ತೇವೆ. ನೀನೇ ಪರಿಪಾಲಿಸು, ಮುನ್ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಸಂದರ್ಭದಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ, ಸಂಕಟದಲ್ಲಿದ್ದರೆ, ನೋವಿನಲ್ಲಿದ್ದರೆ ಅಂಥವರನ್ನು ನಾವು ಸ್ಮರಿಸಿಕೊಳ್ತೇವೆ ಸ್ವಾಮಿ. ಅವರು ಇರುವಂತಹ ಸ್ಥಳದಲ್ಲಿಯೇ ನಿನ್ನ ದೈವಿಕ ಆಶೀರ್ವಾದಗಳಿಂದಲೂ ಅವರನ್ನು ತುಂಬಿಸು ಸ್ವಾಮಿ. ನಿನ್ನ ಹಸ್ತಗಳಿಗೆ ನಮ್ಮ ಪ್ರಾರ್ಥನೆಯನ್ನು ನಮ್ಮನ್ನು ಒಪ್ಪಿಸಿಕೊಳ್ತೇವೆ ಕರ್ತನೆ. ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿದೆ ಎಂಬುದಾಗಿ ನಮ್ಮ ಪ್ರಾರ್ಥನೆ ನಮ್ಮ ರಕ್ಷಕನ ಒಡೆಯುವಂಥ ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೆನ್. ನಾವೆಲ್ಲರೊಟ್ಟಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆ ಅಡಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಪಾಲಿಸು. ನಮ್ಮ ತಪ್ಪು ಮಾಡೋದು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸಕ್ಕೆ ನಮ್ಮನ್ನು ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ, ಆಮೆನ್. ಕೊನೆಯದಾಗಿ ಹಾಡುವ ಸಂಗೀತದಲ್ಲಿ 331ನೇ ಸಂಗೀತವನ್ನು ಹಾಡೋಣ. 331ನೇ ಸಂಗೀತ. ಯೇಸುವಿನ ಪ್ರೀತಿಯು ಉಂಟು ನನ್ನ ಮೇಲೆಯೂ, ಮಕ್ಕಳನ್ನು ತಳ್ಳನು ಅಂಗೀಕರಿಸುವನು. 331ನೇ ಸಂಗೀತದ 3 ಚರಣಗಳನ್ನು ಹಾಡೋಣ. ಸ್ವಾಮಿ, ನಮ್ಮ ಆರಾಧನೆಯ ಪ್ರಾರಂಭದಿಂದ ಇಲ್ಲಿಯ ತನಕ ನೀನು ಕೊಟ್ಟಂತಹ ನಿನ್ನ ಪ್ರಸನ್ನತೆಯ ಅನುಭವಕ್ಕಾಗಿ, ನಿನ್ನ ಜ್ಞಾನಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಈ ವಾರವೆಲ್ಲ ನಮ್ಮ ಸಂಗಡ ಇರು,
ನಮ್ಮ ಪ್ರಯಾಣ, ನಮ್ಮ ಕೆಲಸವನ್ನು ಆಶೀರ್ವದಿಸು. ಈ ಆರಾಧನೆ ನಿನಗೆ ಘನತೆ ತಂದಿದೆ, ಈ ಆರಾಧನೆ ನಿನಗೆ ಗೌರವ ತಂದಿದೆ ಎಂಬುದಾಗಿ ನಾವು ನೆನೆಸಿಕೊಳ್ತಾ ನಾವು ಮುಂದೆ ಸಾಗುತ್ತೇವೆ. ಕರ್ತನೇ, ಮತ್ತೊಂದು ಬಾರಿ ನಿನಗೆ ಸ್ತೋತ್ರ ಹೇಳ್ತಾ ಈ ಪ್ರಾರ್ಥನೆಯನ್ನು ಹಸ್ತಗೊಪ್ಪಿಸ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಂಡ್ರೆ ಸಮಾಧಾನದಿಂದ ಲೋಕದ ಕಡೆಗೆ ಹೋಗಿರಿ. ಶಿಷ್ಯತ್ವದ ಸಾಕ್ಷಿಯನ್ನ ಕೊಡುತ್ತಾ ಅದರ ಮೂಲಕ ತಂದೆಯಾದಂಥ ದೇವರನ್ನು ಘನಪಡಿಸಿರಿ. ದೀನತೆ, ಮಾದರಿ ಮತ್ತು ಹೋರಾಟದ ಶಿಷ್ಯತ್ವಗಳ ಮೂಲಕ ಸಾಕ್ಷಿಗಳನ್ನು ಲೋಕಕ್ಕೆ ಕೊಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮ ಸಂಗಡ ಸದಾ ಕಾಲ ನೆಲೆಗೊಂಡಿರಲಿ. ಆಮೆನ್. ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಹೇಳ್ತೇನೆ. ಭಾನುವಾರದ ಸಂತೋಷ, ಕುಟುಂಬದೊಟ್ಟಿಗಿನ ಒಳ್ಳೆಯ ಸಮಯ ಮತ್ತು ನಿಮ್ಮ ಎಲ್ಲ ಈ ವಾರದ ಕೆಲಸವನ್ನು ದೇವರು ಆಶೀರ್ವದಿಸಲಿ. ನಮಸ್ತೆ.